ಕಾರ್ಯವೂ ಕೃಷ್ಣ ರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜವು ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಭಾರದ್ವಾಜ ಗೋತ್ರ ಪ್ರವರ್ತಕ ಮಹರ್ಷಿಯ ಬಗ್ಗೆ ಯಥಾಸಂಭವ ಅವಲೋಕನ ಮಾಡಿದ್ದೇವೆ. ಇವತ್ತು ಗೌತಮ ಮಹರ್ಷಿಗಳು, ಭಾರದ್ವಾಜ ಆದಮೇಲೆ ಗೌತಮ ಬರು, ಗೌತಮ ಮಹರ್ಷಿಗಳ ಬಗ್ಗೆ ಕಿಂಚಿತ್ ನೋಡೋಣ. ಭಾರದ್ವಾಜರ ಬಗ್ಗೆ ಹೇಳಿದ ವಿಷಯ ಕಡಿಮೆ, ಯಾವತ್ತೂ ಹಾಗೆ ಒಬ್ಬರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ತುಂಬ ತಿಳ್ಕೊಂಡ ಹಾಗೆ ಅಂತ ಲೆಕ್ಕ. ಈಗಿನ ಕಾಲ ಹಾಗಿರುವುದು. ಯಾಕಂದರೆ ಭಾರದ್ವಾಜ ಗೋತ್ರದಲ್ಲಿ ಒಟ್ಟು 4 ಭಾಗ ಇದೆ. ಭಾರದ್ವಾಜರು, ಗರ್ಗರು ಅಥವಾ ಗಾರ್ಗರು ಅಂತ ಕರೀತಾರೆ. ಗರ್ಗ ಅಂತ ಅದರದ್ದೇ ಒಂದು ಪ್ರಭೇದ. ಗರ್ಗ ಗೋತ್ರ, ಗಾರ್ಗ್ಯ ಗೋತ್ರ ಅಂತ ಹೇಳ್ತಾರೆ. ಅದು ಭಾರದ್ವಾಜದ ಪ್ರಭೇದ. ವೃಕ್ಷ ಮತ್ತು ಕಪಿಲ ಅಂತ. ಇದರಲ್ಲಿ ಸಾಮಾನ್ಯ ಅವರು ಪ್ರವರ ಹೇಳುವಾಗ 3 ಪ್ರವರ ಹೇಳು. ಭಾರದ್ವಾಜ ಗೋತ್ರ ಶುರು ಆಗುವುದು ಆಂಗಿರಸ, ಬಾರ್ಹಸ್ಪತ್ಯ, ಭಾರದ್ವಾಜ, ತ್ರ್ಯಾರ್ಷೇಯ ಪ್ರವರ ಅಂತ. ಯಾಕಂದರೆ ಭಾರದ್ವಾಜರು ಅಂಗಿರೋ ಗೋತ್ರದಲ್ಲಿ ಬಂದದ್ದು ಅಂತ ನಿನ್ನೆ ಗಮನಿಸಿದ್ದೇವೆ ನಾವು. ಅದರಿಂದ ಅಂಗಿರಸರ ಗೋತ್ರದಲ್ಲಿ ಬಂದವರಾದ್ದರಿಂದ ಈ ಪ್ರವರದಲ್ಲಿ ಅದಕ್ಕಿಂತ ಹಿಂದಿನವರು ಬರ್ಬೋದು, ಮುಂದಿನವರು ಬರ್ಬೋದು ಅಂತ ಹೇಳಿದ್ದೇನೆ. ಇಂದ ಭಾರದ್ವಾಜ ಗೋತ್ರದ ಪ್ರವರದಲ್ಲಿ ಆಂಗಿರಸ, ಬಾರ್ಹಸ್ಪತ್ಯ ಅಂದರೆ ಬೃಹಸ್ಪತಿಯ ಮಗ, ಆಮೇಲೆ ಭಾರದ್ವಾಜ, ತ್ರ್ಯಾರ್ಷೇಯ ಪ್ರವರ ಅಂದಿದ್ದ ಭಾರದ್ವಾಜ ಗೋತ್ರೋತ್ಪನ್ನ ಅಂತ. ಇದು 3 ಋಷಿಗಳದ್ದು ಇದ್ದ ಹಾಗೆ 5 ಋಷಿಗಳದ್ದು ಮತ್ತೊಂದು ಗುಂಪಿದೆ. ಭಾರದ್ವಾಜದಲ್ಲಿ ಪ್ರವರ ವ್ಯತ್ಯಾಸ ಅಂತೇಳಿ ಒಂದು ಪಂಚಾರ್ಷೇಯ ಪ್ರವರವೂ ಕೂಡ ಇದೆ. ಅದು ಆಂಗಿರಸ, ಆಂಬರೀಷ ಮತ್ತು ಭಾರದ್ವಾಜ. ಇದರ ಜೊತೆಗೆ ಸೈನ್ಯ ಮತ್ತು ಗಾರ್ಗ್ಯ ಅಂತ ಇಬ್ಬರು ಸೇರ್ತಾರೆ. ಸೈನ್ಯ, ಸೇನಾ ಅಂತ ಹೇಳುವ ಋಷಿಯ ವಂಶಕ್ಕೆ ಸೈನ್ಯ ವಂಶ ಅಂತ ಹೆಸರು. ಈ ರೀತಿ ಪಂಚಾರ್ಷೇಯ ಪ್ರವರವೂ ಕೂಡ ಗಾರ್ಗ್ಯ ಇದರಲ್ಲಿ ಭಾರದ್ವಾಜ ಗೋತ್ರದಲ್ಲಿ ಬರ್ತದೆ. ಅಂತಹ ಭಾರದ್ವಾಜರ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿಕೊಂಡು ನಾವಿವತ್ತು ಗೌತಮ ಮಹರ್ಷಿಗಳ ಬಗ್ಗೆ ನೋಡೋಣ. ವೇದದಲ್ಲಿ ಗೌತಮ ಅಂತ ಹೆಸರಿಗಿಂತ ಹೆಚ್ಚು ಗೋತಮ ಅಂತ ಹೆಸರು ಬರ್ತದೆ. ಅಭಿತ್ವಾ ಗೋತಮ ಗಿರ ಜಾತಾ ವೇದೋ ವಿಚರ್ಷಣಿ ದ್ಯುಮ್ನೈರಭಿಪ್ರಣೋ ನುಮಃ ಅಂತ ಋಗ್ವೇದದ ಒಂದು ಮಂತ್ರ ಗೋತಮ ಮಹರ್ಷಿಯನ್ನು ಹೇಳಿದ್ದಾರೆ. ಗೋತಮ ಮಹರ್ಷಿಯ ವಂಶದಲ್ಲಿ ಬಂದವರಿಗೆಲ್ಲ ಗೌತಮರು ಅಂತ ಹೆಸರು. ಗೋತಮ ಮಹರ್ಷಿಯನ್ನು ಕೂಡ ಗೌತಮ ಅನ್ನುವ ಶಬ್ದದಿಂದ ಕರೆಯುವುದಿದೆ. ಆದ್ದರಿಂದ ಈಗ ಗೌತಮ ಗೋತ್ರ ಅಂತ ಹೇಳಿದರೆ ಅದು ಸರಿಯಾದ ಕ್ರಮ. ಮೂಲ ಸ್ವರೂಪಿ, ಮೂಲ ಋಷಿ ಯಾರು ಅಂದರೆ ಗೌತಮ ಅಂತ ಅವರ ನಿಜವಾದ ಹೆಸರು. ಗೌತಮನನ್ನೇ ಗೌತಮ ಅಂತ ಕರೆಯುವುದು. ಅದು ಕೆಲವು ಹಾಗೆ. ಈಗ ಸುಪರ್ಣಿ ಅಂತ ಒಬ್ಬಳ ಹೆಣ್ಣು, ಯಾರದು? ಸುಪರ್ಣಿ, ವಾರುಣಿ ಅಂತ ಹೇಳಿದರೆ, ಸುಪರ್ಣಿ ಅಂತ ಹೇಳಿದರೆ ಗರುಡನ ಪತ್ನಿ. ಅವಳನ್ನು ಸೌಪರ್ಣಿ ಅಂತ ಕರೀತಾರೆ ಅಲ್ವಾ? ವಸ್ತುತಃ ಸೌಪರ್ಣಿ ಅಲ್ಲ. ಶಬ್ದ ಇರುವುದು ದೇವೀಂ ವಂದೇ ಸುಪರ್ಣೀಂ ಅಹಿಪತಿ ದಯಿತಾಂ ವಾರುಣೀಂ ಅಪ್ಯಮಾಂ ತಾಂ. ಸುಪರ್ಣಿ ಅಂತ ಅದು ಶಬ್ದ ಇರೋದು. ಯಾಕಂದರೆ ಸುಪರ್ಣನ ಹೆಂಡತಿ ಸುಪರ್ಣಿ ಆಗ್ತಾಳೆ. ಹೇಗೆ ಗೋಪನ ಹೆಂಡತಿ ಗೋಪಿ ಆಗ್ತಾಳೆ. ಅನೇಕ ಗೋಪಿಕೆಯರು ಇರ್ತಾರೆ. ಗೋಪಸ್ಯ ಸ್ತ್ರೀ ಗೋಪಿ, ಗೌರಸ್ಯ ಸ್ತ್ರೀ ಗೌರಿ, ಹೀಗೆ ಆಗ್ತದೆ. ದೇವನ ಸ್ತ್ರೀ ದೇವಸ್ಯ ಸ್ತ್ರೀ ದೇವಿ ಅಂತ ಆದಾಗೆ ಸುಪರ್ಣಸ್ಯ ಸ್ತ್ರೀ ಸುಪರ್ಣಿ ಅಂತ ಆಗ್ತದೆ. ಸುಪರ್ಣಿ ಅಂತ ಅವಳ ಹೆಸರು. ಆದರೆ ನಾವು ಕರೆಯುವುದು ಹೇಗೆ? ಸೌಪರ್ಣಿ ಅಂತ ಕರಿತೇವೆ. ಅಂದರೆ ಅದು ಸುಪರ್ಣನಿಗೆ ಸೌಪರ್ಣ ಅಂತ ಮತ್ತೊಂದು ಹೆಸರು. ಸುಪರ್ಣ ಅಂತ ಹೇಳಿದರೆ ಒಳ್ಳೆಯ ರೆಕ್ಕೆಯುಳ್ಳಂತಹ ಗರುಡ ಅಂತ. ಗರುಡನಿಗೆ ಮತ್ತೊಂದು ಹೆಸರು ಸುಪರ್ಣ ಏವ ಸೌಪರ್ಣ. ಸುಪರ್ಣನೇ ಸೌಪರ್ಣ.
ಸುಪರ್ಣನ ಪತ್ನಿ ಅಂತ ಹೇಳುವಾಗ ಸುಪರ್ಣಿ ಅಂತ ಕರಿತೇವೆ. ಸೌಪರ್ಣನ ಪತ್ನಿ ಅಂತ ಹೇಳುವಾಗ ಸೌಪರ್ಣಿ ಅಂತ ಹೇಳ್ತೇವೆ. ಅದರಿಂದ ಸೌಪರ್ಣ ಅಂತ ಅವನಿಗೆ ಎರಡು ಹೆಸರು ಇರುವುದರಿಂದ ಹೇಗೆ ಪತ್ನಿಯನ್ನು ಸುಪರ್ಣಿ ಸೌಪರ್ಣಿ ಅಂತ ಎರಡು ಶಬ್ದದಿಂದ ಕರಿತೇವೋ ಹಾಗೆ ಇಲ್ಲಿ ಗೌತಮ ಅಂತ ಎರಡು ಅವನಿಗೆ ಹೆಸರಿರುವುದರಿಂದ ಅವನ ಪತ್ನಿಗೆ ಗೌತಮಿ ಅಂತಲೂ ಹೆಸರು, ಗೌತಮಿ ಅಂತಲೂ ಹೆಸರು. ಅವನ ಪತ್ನಿ ಅಹಲ್ಯಾಪತಿ. ಸಾಮಾನ್ಯವಾಗಿ ಋಷಿಗಳ ಪತ್ನಿಯರ ಹೆಸರು ಕೆಲವು ಕಡೆ ಗೊತ್ತೇ ಆಗುವುದಿಲ್ಲ. ಋಷಿಗಳು ಭಾರಿ ಪ್ರಸಿದ್ಧ. ಅವರ ಪತ್ನಿಯರು ಮನೆಯಲ್ಲಿ ವ್ಯವಸ್ಥೆ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮನೆಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು ತಮ್ಮ ತಾಯಿಗಿಂತ ಹೆಚ್ಚು ಅವರನ್ನು ಗೌರವಿಸ್ತಾರೆ, ಎಲ್ಲ ನಡೀತದೆ. ಆದರೆ ಅವರನ್ನು ಕರೆಯುವುದು ಹೇಗೆ? ಇವರು ಗುರುಪತ್ನಿ ಅಂತ ಕರೆಯುವುದು. ಹಾಗಾಗಿ ಅವರ ಹೆಸರಿಗೆ ಪ್ರಸಿದ್ಧಿ ಹೆಚ್ಚು ಬರುವುದಿಲ್ಲ. ಹೆಸರು ಪ್ರಸಿದ್ಧಿ ಎಲ್ಲ ಬರಲಿಕ್ಕೆ ಶುರುವಾದದ್ದು ಕಲಿಯುಗದಲ್ಲಿ. ಅವರೆಲ್ಲ ಕೆಲಸ ಮಾಡಲಿಕ್ಕೆ ಶುರುವಾಗಿ ಗಂಡನಿಗೆ ಡಾಕ್ಟರೇಟ್ ಬರುವುದಕ್ಕಿಂತ ಮುಂಚೆ ಹೆಂಗಸರಿಗೆ ಡಾಕ್ಟರೇಟ್ ಬಂದದ್ರಿಂದ ಅವರ ಹೆಸರು ಈಗ ಪ್ರಸಿದ್ಧಿ ಆಗಲಿಕ್ಕೆ ಶುರುವಾದದ್ದು. ನಮ್ಮ ಭಾರತೀಯ ಪ್ರಧಾನಿಗಳೆಲ್ಲ ಹೆಂಗಸರಾದ ಮೇಲೆ ಈಗ ಜಾಸ್ತಿ ಪ್ರಸಿದ್ಧಿ ಹೆಂಗಸರಿಗೆ. ಇಲ್ಲದೆ ಹೋದರೆ ಸ್ತ್ರೀಯರು ಅವರು ಗೃಹ ಕರ್ಮದಲ್ಲಿ ಗೃಹವೇ ತಾನು ಅನ್ನುವ ಭಾವದಲ್ಲಿ ಗುರುಪತ್ನಿ ಅಂತ ಒಂದು ಅವರಿಗೆ ಪ್ರಸಿದ್ಧಿ ಜಾಸ್ತಿ ಲೋಕದಲ್ಲಿ. ಆ ಸ್ಥಾನ ಅದು ಮಾತೃಸ್ಥಾನ ಅಂತ ಕರೆಸಿಕೊಳ್ತಿತ್ತು. ಆದರೆ ಈ ಗೌತಮ ಮಹರ್ಷಿಗಳ ಪತ್ನಿಗೆ ಭಾರಿ ಪ್ರಸಿದ್ಧಿ ಅಹಲ್ಯ. ಯಾಕಂದರೆ ಶ್ರೀರಾಮಚಂದ್ರನಿಂದ ಅಹಲ್ಯೋದ್ಧಾರಕ ಅಂತ ಶ್ರೀರಾಮನನ್ನು ಕರಿತಾ ಇರೋದ್ರಿಂದ ಅಹಲ್ಯ ಅಂತ ಆಕೆಯ ಹೆಸರು ಪ್ರಸಿದ್ಧಿ ಆಯಿತು. ಜೊತೆಗೆ ನಾವು ಪತಿವ್ರತೆಯರು ಅಂತ ಉಲ್ಲೇಖ ಮಾಡುವಾಗ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇತ್ ನಿತ್ಯಂ ಮಹಾಪಾತಕ ನಾಶನಂ ಇದಂ ಪಂಚಕಂ ನಾ ಸ್ಮರೇತ್. ನಾ ಅಂದರೆ ಮನುಷ್ಯ ಅಂತ ಅರ್ಥ. ನಾ ನರೌ ನರಃ, ನೃ ಶಬ್ದ, ಮಾತೃ ಶಬ್ದ ಮಾತಾ ಅಂತ ಆದ ಹಾಗೆ ನೃ ಶಬ್ದ ನಾ ಅಂತ ಆಗ್ತದೆ. ನಾ ಪಂಚಕಂ ನಾ ಸ್ಮರೇತ್ ನಿತ್ಯಂ ಮಹಾಪಾತಕ ನಾಶನಂ ಇದಂ ಪಂಚಕಂ ಪಠೇತ್. ಅಥವಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ ಅಂತ ಮತ್ತೊಂದು ಪಾಠ. ಇವರು ಮಹಾಪತಿವ್ರತೆಯರಾದದ್ದು. ಕನ್ಯೆ ಅನ್ನುವುದಕ್ಕೆ ಮಹಿಳೆ ಅಂತ ಅರ್ಥ. ಆ ಅರ್ಥದಲ್ಲೂ ಕನ್ಯಾ ಶಬ್ದ ಇದೆ. ಅದರಿಂದ ಪಂಚಕನ್ಯೆಯರನ್ನು ಸ್ಮರಿಸಬೇಕು. ತೇನ ಮಹಾಪಾತಕ ನಾಶನಂ ಭವತಿ. ಅದರಲ್ಲಿ ಮೊದಲನೆಯವಳು ಅಹಲ್ಯ ಅಂತ ಉಲ್ಲೇಖಿತವಾದದ್ದು. ಇದು ಗೌತಮ ಮಹರ್ಷಿಗಳ ಪತ್ನಿ. ಗೌತಮ ಮಹರ್ಷಿಗಳು ರಹುಗಣ ಅಂತ ಹೇಳ್ತಕ್ಕಂತಹ ಮಹಾತ್ಮನ ಮಗ. ರಾಹುಗಣೋ ಗೌತಮಃ ಅಂತ ಋಗ್ವೇದದಲ್ಲಿ ಮೊದಲನೆಯ ಮಂಡಲ, ಅದಕ್ಕೆ ಶತರ್ಚಿ ಮಂಡಲ ಅಂತ ಹೆಸರು. ಆ ಶತರ್ಚಿ ಮಂಡಲದಲ್ಲಿ ಸುಮಾರು 22 ಸೂಕ್ತಗಳನ್ನು ಈ ಗೌತಮ ಮಹರ್ಷಿಗಳು ದರ್ಶನ ಮಾಡಿದವರು. ಒಂದು ಸೂಕ್ತ ಅಂದರೆ ಸುಮಾರು 8, 10, 14 ಮಂತ್ರಗಳಿರತಕ್ಕಂಥ ಸೂಕ್ತಗಳು. ಅಂತಹ ಸೂಕ್ತಗಳಲ್ಲಿ 22 ಸೂಕ್ತಗಳನ್ನು ದರ್ಶನ ಮಾಡಿರತಕ್ಕಂತಹ ಮಹತ್ವ ಈ ಗೌತಮ ಮಹರ್ಷಿಗಳಿಲ್ಲಿದೆ. ಅಂದರೆ ವೇದ ದರ್ಶನ ಮಾಡಿದ್ದಾರೆ, ವೇದ ದ್ರಷ್ಟಾರರು. ಆದ್ದರಿಂದ ಇವರಿಗೆ ಋಷಿ ಅನ್ನುವ ಹೆಸರು ಪೂರ್ಣ ಮಟ್ಟದಲ್ಲಿ ಅನ್ವರ್ಥವಾಗತಕ್ಕಂಥದ್ದು ಗೌತಮ ಮಹರ್ಷಿಗಳು. ರಹುಗಣ ಸುತ. ಈ ರಹುಗಣ ಯಾರು ಅನ್ನೋದರ ಬಗ್ಗೆ ಸ್ವಲ್ಪ ವಿಮರ್ಶೆ ಇಲ್ಲಿ ಬೇಡ ಅಲ್ವಾ. ನಮಗೆ ಗೌತಮರ ಅಪ್ಪ ಯಾರು ಅಂತ ವಿಮರ್ಶೆ ಆಗಿ ಗೌತಮರು ಯಾರು ಅಂತ ವಿಮರ್ಶೆ ಮಾಡ. ಯಾಕಂದರೆ ರಹುಗಣ ಅನ್ನೋ ಹೆಸರು ಭಾಗವತದಲ್ಲಿ ಬರ್ತದೆ. ರಹುಗಣ ರಾಜ ರಹುಗಣ ಜಡಭರತನ ಕಥೆಯಲ್ಲಿ ಬರ್ತದೆ. ಆತ ಒಬ್ಬ ರಾಜ. ಎಲ್ಲಿ ಅಂದರೆ ಇವತ್ತಿನ ಪಾಕಿಸ್ತಾನ ಅಂತ ಕರೆಸಿಕೊಳ್ಳುವ, ಅವತ್ತು ಸಿಂಧು ಸವೀರ ದೇಶ ಅಂತ ಅದಕ್ಕೆ ಹೆಸರು. ಸಿಂಧು ನದಿಯ ತೀರದಲ್ಲಿದ್ದಂತಹ ಸವೀರ ದೇಶ. ಆ ಸಿಂಧು ಸವೀರ ದೇಶದ ಆಡಳಿತಗಾರನಾಗಿ ರಾಜಪಟ್ಟದಲ್ಲಿದ್ದಿರ್ತಕ್ಕಂಥವ ರಹುಗಣ ಅಂತ ಹೇಳುವ ಒಬ್ಬ ಜ್ಞಾನಿ. ಅವನೇ ಈ ರಹುಗಣ ಅಂತ ಹೇಳುವುದು ಸ್ವಲ್ಪ ಕಷ್ಟ. ಯಾಕಂದರೆ ಈ ರಹುಗಣ ಶುದ್ಧ ಬ್ರಾಹ್ಮಣ್ಯದ ವ್ಯಕ್ತಿತ್ವ. ಮಹರ್ಷಿ ರಹುಗಣ ಇದು ಋಗ್ವೇದದ ಬ್ರಾಹ್ಮಣಗಳಲ್ಲಿ ಉಲ್ಲೇಖಗೊಂಡದ್ದು. ರಹುಗಣ ಅನ್ನುವ ಮಹರ್ಷಿಯ ಮಗನಾಗಿ ಗೌತಮನ ಆವಿರ್ಭಾವ ಆಗ್ತದೆ. ಗೌತಮರಿಗೆ ವಾಮದೇವ ಅಂತ ಹೇಳ್ತಕ್ಕಂತಹ ಮಗ ಹುಟ್ಟುತ್ತಾನೆ. ಈ ಗೌತಮರು ಪರಮ ವಿಷ್ಣು ಭಕ್ತರು. ರಹುಗಣ ಮಹರ್ಷಿಗಳು ವಿಷ್ಣು ಮತ್ತು ಶಿವ ಇಬ್ಬರನ್ನು ವಿಶೇಷವಾಗಿ ಆರಾಧನೆ ಮಾಡಿದವರು. ಈ ಗೌತಮರ ಮಗ ವಾಮದೇವ ವಿಶೇಷವಾಗಿ ರುದ್ರಭಕ್ತ. ವಾಮದೇವ ರುದ್ರದೇವರನ್ನು ಆರಾಧನೆ ಮಾಡಿ ರುದ್ರದೇವರ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ. ಶಿವಪಂಚಾಕ್ಷರ ಮಂತ್ರ ಅಂತ ಏನು ಕರಿತೇವೆ ನಾವು, ಅದು ವಾಮದೇವದೇ ಋಷಿ ಕಂಡಿರತಕ್ಕಂತಹ ಮಂತ್ರ. ನಾವು ಶಿವಪಂಚಾಕ್ಷರ ಜಪ ಮಾಡುವಾಗ ಶಿವಪಂಚಾಕ್ಷರ ಮಹಾಮಂತ್ರಸ್ಯ ವಾಮದೇವ ಋಷಿ ಅಂತೇಳಿ ವಾಮದೇವನನ್ನು ಸ್ಮರಿಸಿಕೊಳ್ತೇವೆ. ಆ ವಾಮದೇವ ಗೌತಮೋ ವಾಮದೇವ ಅಂದರೆ ಗೌತಮ ಮಹರ್ಷಿಗಳ ವಂಶದಲ್ಲಿ ಮಗನಾಗಿ ಆವಿರ್ಭವಿಸಿರತಕ್ಕಂಥವ ವಾಮದೇವ ಮಹರ್ಷಿ. ಆ ವಾಮದೇವನೂ ಕೂಡ ದರ್ಶನ ಮಾಡಿದ ಅನೇಕ ಮಂತ್ರಗಳು ಋಗ್ವೇದದಲ್ಲಿ ಕಾಣಿಸ್ತವೆ. ಹಾಗಾಗಿ ಈ ಗೌತಮ ಏನಿದ್ದಾರೆ ಇವರ ತಂದೆಯೂ ವೇದದ್ರಷ್ಟಾರರು. ರಾಹುಗಣೋ ಗೌತಮ ಅಂತ ರಹುಗಣ ಅಂತ ಅಲ್ಲಲ್ಲಿ ಋಷಿಗಳನ್ನು ಉಲ್ಲೇಖ ಮಾಡ್ತೇವೆ.
ಅವರ ಮಗ ಗೌತಮ ಮಹರ್ಷಿಗಳು ಕೂಡ ವೇದದ್ರಷ್ಟಾರರು, ಅವರ ಮಗನಾದಂತಹ ವಾಮದೇವನು ಕೂಡ ವೇದದ್ರಷ್ಟಾರ ಅನ್ನೋದು ಇವರಲ್ಲಿರ್ತಕ್ಕಂಥ ವಿಶೇಷ. ಗೌತಮ ಮಹರ್ಷಿಗಳ ಬಗ್ಗೆ ಬಹಳಷ್ಟು ಕಥೆಗಳಿದ್ದಾವೆ. ಅದರಲ್ಲಿ ಪ್ರಸಿದ್ಧವಾಗಿ ನಾವು ನೋಡುವ ಕಥೆ, ಗೌತಮ ಮಹರ್ಷಿಗಳು ಒಂದು ದೊಡ್ಡ ಶಾಪ ಕೊಟ್ಟಂತಹ ಒಂದು ಕಥೆ ಉಂಟು. ಋಷಿಗಳು ಅಂತ ಹೇಳಿದರೆ ಒಂದಾದರೂ ಶಾಪ ಕೊಡಬೇಕಲ್ಲ. ಬಹಳ ಕಡಿಮೆ ಶಾಪ ಕೊಟ್ಟವರು ಅಂದರೆ ವಸಿಷ್ಠರು. ಅದರಿಂದ ಬಹಳ ಶಾಂತವಾದ ಋಷಿಗಳು ಅಂತ ವಸಿಷ್ಠರಿಗೆ ಹೆಸರು. ವಿಶ್ವಾಮಿತ್ರರು ಭಾರ್ಗವ ಗೋತ್ರ ಅಂತ ಹೇಳಿದರೆ ಸ್ವಲ್ಪ ಬಿಸಿ ಬಿಸಿ ಗೋತ್ರ ಅಂತ ಅನಿಸ್ತದೆ. ಗೌತಮ ಅನ್ನೋದು ಒಂದು ಸಾಮಾನ್ಯ ಸ್ಥಿತಿಯಲ್ಲಿ ತುಂಬ ಶಾಂತ ಸ್ವಭಾವದವರು ಗೌತಮ ಮಹರ್ಷಿಗಳು. ವಸಿಷ್ಠರಷ್ಟು ಅಲ್ಲ, ವಸಿಷ್ಠರಿಗಿಂತಲೂ ಶಾಂತ ಸ್ವಭಾವದ ಗೌತಮ ಗೋತ್ರದವರು ಅಂತ ಅರ್ಥ. ಗೌತಮ ಮಹರ್ಷಿಗಳು ತುಂಬ ಶಾಂತ, ಅವರಿಗೆ ಕೋಪ ಬರುವುದು ಅಂತಲೇ ಇಲ್ಲ. ಎಷ್ಟು ತಪಸ್ಸು ಮಾಡಿದರು ಅಂದರೆ, ಅವರು ಒಂದು ಸಂದರ್ಭದಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. ಹಿಮವತ್ ಪರ್ವತದ ಪಂಚಪ್ರಯಾಗಗಳಲ್ಲಿ ಸ್ನಾನ ಮಾಡಿ 6ನೇ ಪ್ರಯಾಗಕ್ಕೆ ಹೋಗ್ತಾರಂತೆ. ಅದು ಎಲ್ಲಿ ನಂಗೆ ಗೊತ್ತಿಲ್ಲ. 6ನೇ ಪ್ರಯಾಗ ಅಂದರೆ ಬಹುಶಃ ಮಾನ ಅಲ್ಲ, ಕೇದಾರನಾಥ್. ಅದು 6ನೇ ಪ್ರಯೋಗ, ಸೋನ್ ಪ್ರಯಾಗ, ಸುವರ್ಣ ಪ್ರಯಾಗ. ಅಲ್ಲಿಗೆ ಹೋದ್ರಂತೆ 6ನೇ ಪ್ರಯಾಗಕ್ಕೆ. ಭಾರಿ ಚಳಿಯುಳ್ಳ ಪ್ರದೇಶ ಅಂತ ಅರ್ಥ. ಆ ಪ್ರದೇಶದಲ್ಲಿ 60,000 ವರ್ಷ ತಪಸ್ಸು ಮಾಡಿದ್ರಂತೆ. ನಮ್ದೆಲ್ಲ 60 ದಿವಸ 60 ಗಂಟೆ ಎಲ್ಲ ಲೆಕ್ಕಾಚಾರ, ನಮ್ಮಲ್ಲಿ 60 ನಿಮಿಷ ತಪಸ್ಸು. ಹೀಗಿದ್ರೆ ಅವರು 60,000 ವರ್ಷ ತಪಸ್ಸು. ಆ ತಪಸ್ಸು ಮಾಡಿ ಅಲ್ಲಿಂದ ಅವರು ಆಗಮಿಸ್ತಾರೆ. ಆಗಮಿಸಿದಾಗ ಊರಿನಲ್ಲಿ ಒಂದು ಕ್ಷಾಮ, ಮಳೆ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಇವರು ಮಧ್ಯ ಭಾರತಕ್ಕೆ ಬಂದರು. ಹೋದದ್ದು ಅಲ್ಲಿಗೆ, ಹಿಮಾವತ್ ಪರ್ವತದ ತುತ್ತ ಶಿಖರಕ್ಕೆ ಹೋದದ್ದು. ಅಲ್ಲಿಂದ ಮಧ್ಯ ಭಾರತಕ್ಕೆ, ತಮ್ಮ ಆಶ್ರಮ ಇದ್ದಂತಹ ಪ್ರದೇಶ ಅದು ಮಧ್ಯ ಭಾರತ ಅಂತ ಹೇಳಿದರೆ ಇವತ್ತು ಕೃಷ್ಣಾ ನದಿಗಿಂತ ಸ್ವಲ್ಪ ಮೇಲ್ಭಾಗ, ಆ ಭಾಗಕ್ಕೆ ಅಂದರೆ ವಿಂಧ್ಯೆಯ ತೀರ ಅಂತ ಅರ್ಥ. ವಿಂಧ್ಯೆಯ ಒಂದು ತಪ್ಪಲು ಆ ಪ್ರದೇಶಕ್ಕೆ ಬಂದರು. ಆ ಪ್ರದೇಶದಲ್ಲಿ ತಮ್ಮ ಆಶ್ರಮದಲ್ಲಿ ಇದ್ದಾರೆ. ಅಹಲ್ಯ ಜೊತೆಗೆ ಆಶ್ರಮದಲ್ಲಿ ಇದ್ದಾರೆ ಗೌತಮ ಮಹರ್ಷಿಗಳು. ಅಹಲ್ಯಾದೇವಿ ಆಕೆ ಅತಿಥಿ ಅಭ್ಯಾಗತರ ಸೇವೆಯಲ್ಲಿ ಎತ್ತಿದ ಕೈ. ಅದು ಎಷ್ಟು ಜನ ಅವರ ಮನೆಗೆ ಬರ್ತಾ ಇದ್ದದ್ದು 4 ಜನ, 5 ಜನ, 10 ಜನ ಅಲ್ಲ, 1000 ಜನ, 2000 ಜನ. ನಮ್ಮಲ್ಲೆಲ್ಲ ಮದುವೆ ಫಂಕ್ಷನ್ ಇದ್ದಾಗೆ ಮತ್ತು ಪ್ರತಿ ದಿವಸ ಅಷ್ಟೂ ಜನರಿಗೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ನೋಡಿ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವರು 60,000 ವರ್ಷದ ತಪಸ್ಸು ಮುಗಿಸಿ ಬಂದಿದ್ದಾರೆ. ಬಂದಾಗ ಊರಿನಲ್ಲೆಲ್ಲ ಕ್ಷಾಮ, ಊಟಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಅವರ ಗಮನಕ್ಕೆ ಬಂತು. ತಮ್ಮ ತಪಸ್ಸಿನ ಬಲದಿಂದ ಏನು ಮಾಡಿದರು, ತಮ್ಮ ಆಶ್ರಮದ ಸುತ್ತಮುತ್ತ ಚೆನ್ನಾಗಿ ಮಳೆ ಸುರಿಸುವ ಹಾಗೆ ಮಾಡಿದರು. ಅಷ್ಟೇ ಅಲ್ಲ, ತಮ್ಮ ಶಿಷ್ಯರನ್ನೆಲ್ಲ ಕಳಿಸಿ ಎಲ್ಲೆಲ್ಲಿ ವೇದಾಧ್ಯಯನ ಮಾಡ್ತಕ್ಕಂತಹ ಬ್ರಾಹ್ಮಣರಿದ್ದಾರೆ ಎಲ್ಲ ನನ್ನ ಆಶ್ರಮಕ್ಕೆ ಬರಬೇಕು ಅಂತ ಕರೆಸಿಕೊಂಡರು. 12 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 12 ವರ್ಷ, 12,000ಕ್ಕೆ ಕಡಿಮೆ ಇಲ್ಲದೆ ಇರುವಷ್ಟು ಬ್ರಾಹ್ಮಣರು ಅವರ ಆಶ್ರಮದಲ್ಲಿ ಇದ್ರಂತೆ. 12 ವರ್ಷವೂ ಪ್ರತಿದಿನವೂ ಇವರಲ್ಲೇ ಊಟ. ಇವರು ಊಟದ ವ್ಯವಸ್ಥೆ ಹೇಗೆ, ತಾವು ತಮ್ಮ ತಪಸ್ಸಿನ ಮಹಾಶಕ್ತಿಯಿಂದಾಗಿ ನೀರು ಸುರಿಸ್ತಾರೆ, ಮಳೆ ಬರ್ತದೆ. ಅದು ದೇವತೆಗಳ ಅನುಗ್ರಹ, ಇವರಲ್ಲಿರ್ತಕ್ಕಂಥ ತಪಶಕ್ತಿ. ಆ ಮಳೆಯಿಂದ ಕೃಷಿ ಆಗಬೇಕಲ್ಲ, ಅದಕ್ಕೋಸ್ಕರ ತಮ್ಮ ಆಶ್ರಮದ ಪರಿಸರದಲ್ಲೆಲ್ಲ ಗದ್ದೆಗಳನ್ನು ನಿರ್ಮಾಣ ಮಾಡಿಸಿದರು. ತಮ್ಮ ಶಿಷ್ಯರನ್ನು ಬಳಸಿಕೊಂಡು, ಕೆಲಸದವರನ್ನು ಬಳಸಿಕೊಂಡು ಮಾಡಿದರು. ಗದ್ದೆಗಳನ್ನು ನಿರ್ಮಾಣ ಮಾಡಿ ಅಲ್ಲೆಲ್ಲ ವಿಶಿಷ್ಟ ಧಾನ್ಯಗಳನ್ನು ಬೆಳೆದು, ತಾವೇ ಬೆಳೆದಂತಹ ಧಾನ್ಯಗಳ ಮೂಲಕ ಇವರ ಸಮಾರಾಧನೆಯನ್ನು ನಡೆಸಿದರು. ಅದು ಇನ್ನಷ್ಟು ವಿಶೇಷ. ಈಗ ದೇವರಿಗೆ ಪೂಜೆ ಮಾಡುವಾಗ ತುಳಸಿ ದೇವರಿಗೆ ಹಾಕಬೇಕು. ತುಳಸಿ ನಮ್ಮ ಮನೆಯಲ್ಲೇ ಬೆಳೆದ ತುಳಸಿ ಗಿಡದಿಂದ ತೆಗೆದ ತುಳಸಿಯನ್ನು ದೇವರಿಗೆ ಹಾಕಿದರೆ, ಅದು ಅಂಗಡಿಯಿಂದ 20 ಮೊಳ ತಂದು ಹಾಕಿದರೆ ಎಷ್ಟು, 2 ತುಳಸಿ ಹಾಕಿದರೆ ಅಷ್ಟು ಫಲ. ಅಂದರೆ ನಾವೇ ನೀರು ಹಾಕಿ ಬೆಳೆಸಿದಂತಹ ತುಳಸಿಯ ಗಿಡದಿಂದ ತೆಗೆದ ತುಳಸಿ, ಅದು ಒಂದು ದಳ ಇರಲಿ, ಒಂದು ತುದಿ ಇರಲಿ, ಅದನ್ನು ದೇವರಿಗೆ ಹಾಕಿದರೆ, ನಾವು ಒಂದು ದೊಡ್ಡ ಮೂಟೆ ತಂದು ದೇವರಿಗೆ ಅಂಗಡಿಯಿಂದ ತಂದು ಹಾಕಿದರೆ ಎಷ್ಟು, ಅದಕ್ಕಿಂತ ಹೆಚ್ಚಿನ ಫಲ ಇದೆ ಅಂತ. ಅದೇ ರೀತಿಯಲ್ಲಿ ಪುಷ್ಪವೂ ಅಷ್ಟೇ. ನಾವೇ ಬೆಳೆಸಿದಂತಹ ಪುಷ್ಪವನ್ನು ದೇವರಿಗೆ ಚಿಕ್ಕದಾಗಿ 1 2 ಏರಿಸಿದರೂ ಕೂಡ ಅದಕ್ಕೆ ಅಷ್ಟು ಫಲ ಇದೆ. ಅಂದರೆ ನಾವಾಗಿ ಸಸ್ಯಗಳನ್ನು ಬೆಳೆಸಿ ಸಸ್ಯಗಳನ್ನು ಮಕ್ಕಳ ಹಾಗೆ ಸಾಕಬೇಕು ಅನ್ನೋದು ಅಭಿಪ್ರಾಯ. ಹಾಗೆ ನಾವೇ ಬೆಳೆಸಿದಂತಹ ಧಾನ್ಯದಿಂದ ಅನ್ನದಾನ ಮಾಡ್ತಕ್ಕಂಥದ್ದು ಇದು ಗೌತಮರ ದೊಡ್ಡ ಅದೃಷ್ಟದ ಕೆಲಸ. 12 ವರ್ಷವಾಯಿತು. ಅಷ್ಟು ಹೊತ್ತಿಗೆ ಮಳೆ ಸುರಿಲಿಕ್ಕೆ ಶುರುವಾಯಿತು. ಎಲ್ಲ ಕಡೆ ಮಳೆ ಸುರಿಯಿತು. ವಿಪ್ರರೆಲ್ಲ ಹೇಳಿದರು, ನಮಗೆ ಸುತ್ತಮುತ್ತ ವಾರ್ತೆ ಬರುವ ಹಾಗೆ ನಮ್ಮ ಊರಿನಲ್ಲೂ ಕೂಡ ಚೆನ್ನಾಗಿ ಮಳೆಯಾಗಿದೆ ಅಂತೆ. ಅಂದರೆ ಊರಿನಲ್ಲಿ ಮತ್ತೆ ಅಂಗಡಿಗಳೆಲ್ಲ ತೆಗೆದಿದ್ದಾವೆ. ನಾವು ಯಾವರಕ್ಕೆ 4 ಮನೆಗೆ ಹೋದರೆ ಭಿಕ್ಷೆ ಹಾಕುವಷ್ಟು ಸಂಪನ್ನತೆ ಮತ್ತೆ ಬಂದಿದೆ. ಆದ್ದರಿಂದ ನಾವು ನಮ್ಮ ಊರಿಗೆ ಹೋಗುವುದಕ್ಕೆ ನಮ್ಮದಾದ ಜಾಗ
ಪಕ್ಕದಲ್ಲಿ ಕಾವೇರಿ ಹರಿತದೆ, ಈ ಕಡೆಯಿಂದ ಚಂದ್ರಭಾಗೆ ಹರಿತಾಳೆ ಅಂತ ಪ್ರದೇಶ, ನಮ್ಮದೇ ಜಾಗ, ಅಲ್ಲಿ ಹೋಗಿರುವುದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಋಷಿಗಳ ಹತ್ರ ಕೇಳಿದರೆ ಋಷಿಗಳು ಹೇಳ್ತಾರೆ, ಇಷ್ಟು ಸಮಯ ಇಲ್ಲಿದ್ರಿ, ಸಪತ್ನೀಕ ಸಪರಿವಾರ ಇಲ್ಲೇ ಇದ್ದೀರಿ, ಇಲ್ಲೇ ಇದ್ದು ಬಿಡಿ, ನಿಮ್ಮ ಊರಿಗೆ ಹೋಗಬೇಡಿ. ಯಾಕಂದರೆ ನಿಮ್ಮ ಜೊತೆಗೆ ನಿರಂತರ ಶಾಸ್ತ್ರಾರ್ಥ ಚಿಂತನೆ ಮಾಡ್ತಾ ಮಾಡ್ತಾ ನನಗೆ ಎಷ್ಟು ಆನಂದ ಆಗ್ತಾ ಇದೆ, ನಿಮ್ಮಂತಹ ಜ್ಞಾನಿಗಳು ಇಲ್ಲೇ ಇರಬೇಕು ಅಂತ. ಇವರಿಗೆ ತಮ್ಮ ಊರಿಗೆ ಹೋಗಬೇಕು ಅಂತ ಆಸೆ. ಋಷಿಗಳು ಸ್ವಾರ್ಥ, ಇವರ ಸನ್ನಿಧಾನದಲ್ಲಿ ಸಂಪರ್ಕದಲ್ಲಿ ಇತ್ತು ಅಂತಾದರೆ ನಮಗೆ ಶ್ರೇಯಸ್ಸು, ಇವರಿಗೆ ನಮ್ಮ ಮನೆಯಲ್ಲಿ ಅನ್ನದಾನ ಮಾಡ್ತಾ ಇದ್ದರೆ ಅದರಿಂದ ನಮಗೆ ಮಹಾಪುಣ್ಯ ಅಂತ ಇವ್ರದ್ದು ಈ ಭಾವನೆ. 12 ವರ್ಷ ಕಷ್ಟದಲ್ಲಿದ್ದ ಕಾಲದಲ್ಲಿ ನಮ್ಮನ್ನು ಸಾಕಿದವರನ್ನು ನಾವು ಸ್ವಲ್ಪ ಇಲ್ಲ ಹೋಗ್ತೇವೆ ಅಂತ ಹೋಗುವುದು ಸರಿಯಾಗುವುದಿಲ್ಲ ಅಂತ ಬಂದವರಿಗೆಲ್ಲ ಒಂದು ರೀತಿಯಲ್ಲಿ ಸಂಕೋಚ. ಒಂದಿಬ್ಬರು ಬ್ರಾಹ್ಮಣರು ಇಲ್ಲ ನಾವು ಹೋಗಲೇಬೇಕು ಅಂತ ಹೇಳಿದರೆ ಹಾಗಾದರೆ ಹೋಗಿ ಅಂತ ಇವ್ರು ಹೇಳಿದ್ರಂತೆ. ಅಂದರೆ ಸಿಟ್ಟೇ ಇಲ್ಲ ಅಂತಲ್ಲ, ವಸಿಷ್ಠರಿಗಿಂತ ಸ್ವಲ್ಪ ಪರವಾಗಿಲ್ಲ, ಹೋಗುವುದಾದರೆ ಹೋಗಿ ಅಂತ ಹೇಳಿದ್ರಂತೆ. ಇವರಿಗೆ ಮನಸ್ಸಿಗೆ ಬೇಸರವಾಗಿದೆ ಅಂತ ಅರ್ಥ ಮಾಡಿಕೊಂಡು ಅವರು ಹೋಗುವುದನ್ನು ನಿಲ್ಲಿಸಿದರು, ಮತ್ತೆ ಅಲ್ಲೇ ಇದ್ದಾರೆ. ಪರಸ್ಪರ ಮಾತುಕತೆ ಎಲ್ಲ ನಡೆಯಿತು, ಹೇಗಾದರೂ ಹೋಗಬೇಕು ಅಂತ. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಏನಾಯಿತು, ಇವರ ಗದ್ದೆಯಲ್ಲಿ ಚೆನ್ನಾಗಿ ಪೈರು ಬಂದಿದೆ, ಇಷ್ಟೂ ಬ್ರಾಹ್ಮಣರಿಗೆ ನಮ್ಮ ಈ ಪೈರನ್ನು ನಾವು ಹಂಚ್ತಾ ಇದ್ದೇವೆ ಅಂತ ಇವರಿಗೆ ಖುಷಿ. ಸ್ವತಃ ತಾವು ಕೂಡ ಅವಕಾಶ ಇದ್ದಾಗೆಲ್ಲ ತೋಟಕ್ಕೆ ಹೋಗಿ ಬರ್ತಾರೆ, ತಮ್ಮ ಗದ್ದೆಯನ್ನು ನೋಡಿಕೊಳ್ತಾರೆ. ಆ ಗದ್ದೆಯಲ್ಲಿ ಒಂದು ವಿಶಿಷ್ಟವಾದ ಕಪಿಲ ಹಸು ಬಂದಿದೆ ಅಂತೆ. ಕಪಿಲ ಹಸು ಹೊಟ್ಟೆಯನ್ನು ಇನ್ನೂ ಅರ್ಧಂಬರ್ಧ ತುಂಬಿಸಿಕೊಂಡಿದ್ದದ್ದು ಚೆನ್ನಾಗಿ ಮೇಯ್ತಾ ಇದೆ. ಅದು ಚೆನ್ನಾಗಿ ಬೆಳೆದಿರುವ ಪಚೇಲಿಮವಾದ ಪೈರುಗಳ ಮೇಲೆಯೇ ಬಾಯಿ ಹಾಕ್ತಾ ಇದೆ. ಇವರಿಗೆ ಪೈರು ಹೋಗುವುದು ದೊಡ್ಡದಲ್ಲ, ಆದರೆ ಇಷ್ಟು ಬ್ರಾಹ್ಮಣರನ್ನು ನಾವು ಈ ಅನ್ನದಿಂದ ತೃಪ್ತಿಗೊಳಿಸಬೇಕು. ಹಸುಗಳಿಗೆ ಪೈರು ಮುಖ್ಯ ಅಲ್ಲ, ಅವುಗಳಿಗೆ ಪೈರೆಲ್ಲ ಆದ ಮೇಲೆ ಉಳಿಯುವ ತೃಣ, ಅದು ಹಸುಗಳು. ಅದರ ಮೂಲಕ ತೃಣದಿಂದ ಬರುವ ಹಾಲು ಮತ್ತೆ ಬ್ರಾಹ್ಮಣ ಭೋಜನಕ್ಕೆ ವಿನಿಯೋಗ ಆಗಬೇಕು, ಇದಿರತಕ್ಕಂಥ ಕ್ರಮ ಅಲ್ವಾ. ಇದು ಹಸು ಇಲ್ಲಿ ಪೈರನ್ನೇ ತಿಂತಾ ಇದೆ ಅಲ್ವಾ ಅಂತ ಹೋ ಅಂತ ಜೋರು ಮಾಡಿದ್ರಂತೆ. ಅವರಿಗೆ ತಮ್ಮದೇ ಹಸುವೋ ಬೇರೆ ಹಸುವೋ ಗೊತ್ತಾಗಲಿಲ್ಲ. ಯಾಕೆಂತ ಹೇಳಿದರೆ ಅಷ್ಟು ಹಸುಗಳುಂಟು ಅವರಲ್ಲಿ. ಇಷ್ಟು ಬ್ರಾಹ್ಮಣರಿಗೆ ಹಾಲು ಮೊಸರು ಡೈರಿ ಇಲ್ಲ ಅಲ್ವಾ, ಅವರದೇ ಹಾಲು ಮೊಸರು ಆಗಬೇಕು, ಅಷ್ಟು ಹಸುಗಳನ್ನು ಸಾಕಿದ್ದಾರೆ. ಯಾವುದೋ ಒಂದು ಹಸು ಸುಂದರವಾದಂತಹ ಕಪಿಲ ಗೋವು ಅಂತ ಅಂದ್ಕೊಂಡ್ರು, ಹೊಯ್ ಅಂತ ಹೇಳ್ತಾರೆ, ಅದು ಹೋಗುವುದಿಲ್ಲ. ಕೊನೆಗೆ ಒಂದು ದೊಣ್ಣೆ ಅಲ್ಲಿ ಒಂದು ಸಿಕ್ಕಿತು, ಕೆಳಗೆ ಒಂದು ದೊಣ್ಣೆ ಸಿಕ್ಕಿಕೊಂಡು ದೊಣ್ಣೆಯನ್ನು ಹಿಡ್ಕೊಂಡು ನೆಲಕ್ಕೆ ಪಟ ಅಂತ ಹೊಡೆದ್ರು, ಹಸು ಹೋಗಲಿಲ್ಲ. ಅದು ಚೆನ್ನಾಗಿ ಪೈರು ತಿನ್ನುವುದರಲ್ಲಿ ಏಕಾಗ್ರ ಚಿತ್ತವಾಗಿ, ಬ್ರಾಹ್ಮಣ ಗಾಯತ್ರಿ ಜಪ ಮಾಡುವಾಗ ಹೇಗಿರ್ತಾನೋ ಹಾಗಿದ್ದಂತೆ ಆ ಹಸು, ಶುದ್ಧವಾಗಿ ಏಕಾಗ್ರ ಚಿತ್ತವಾಗಿ ಅದು ಮೇಯ್ತಾ ಇದೆ. ಕೊನೆಗೆ ಅದನ್ನು ಗದರಿಸಿ ಹಾಗೆ ಕೋಲು ಹಿಡ್ಕೊಂಡು ಅದರ ಮೇಲೆ ಬಿಸಾಡಿದ್ರು. ಮೇಲೆ ಅದರ ಪಕ್ಕದಲ್ಲಿ ಬೀಳ್ತದೆ, ಪಕ್ಕದಲ್ಲಿ ಬಿತ್ತು ಅಂತ ಆದರೆ ಹಸು ಹೆದರಿಕೊಂಡು ಓಡ್ತದೆ ಅಂತ ಅದನ್ನು ದೊನ್ನೆಯನ್ನು ಬೀಸಿ ಒಗೆದದ್ದು ಹಸುವಿನ ಮುಂಡಕ್ಕೆ ಸರಿಯಾಗಿ ಬಿತ್ತಂತೆ, 2 ಕೊಂಬುಗಳ ಮಧ್ಯದಲ್ಲಿ ಬಿತ್ತು. ಬಿದ್ದದ್ದೇ ತಡ ಹಸು ವಿಲವಿಲನೆ ಒದ್ದಾಡಿತಂತೆ, 4 ಸುತ್ತು ಸುತ್ತಿತಂತೆ, ಅಂಬಾ ಅಂತ ಆಕ್ರಂದನ ಮಾಡಿತಂತೆ, ಬಿತ್ತು. ಇಷ್ಟೊತ್ತಿಗೆ ಬ್ರಾಹ್ಮಣರೆಲ್ಲ ಓಡಿ ಬಂದರು. ಏನು ಹಸು ಆಕ್ರಂದನ ಮಾಡ್ತಾ ಇದೆ, ಏನಾಯಿತು ಅಂತ. ನಮ್ಮ ಗುರುಗಳಿಗೆ ಗೌತಮರಿಗೆ ಏನಾದರೂ ಹಸು ತೊಂದರೆ ಮಾಡಿತು ಅಂತ ಓಡಿ ಬರ್ತಾರೆ. ಬಂದು ನೋಡಿದರೆ ನಮ್ಮ ಋಷಿಗಳು ಆ ಗೋವಿನ ಪಕ್ಕದಲ್ಲಿ ಕೂತು ಕಣ್ಣೀರು ಹಾಕ್ಕೊಂಡು ಕೂತಿದ್ದಾರೆ. ಹಸು ಸತ್ತೇ ಹೋಗಿದೆ ಅಂತ, ಇಷ್ಟೇ ಪೆಟ್ಟಿಗೆ ಬೀಸಿ ಒಗೆದ ಚಿಕ್ಕ ದೊಣ್ಣೆ ಅದರ ಮುಂಡಕ್ಕೆ ಬಿದ್ದಾಗ ಅದಕ್ಕೆ ಬ್ರೈನ್ ಹೆಮರೇಜ್ ಆಗೋಗಿದೆ, ಬಿದ್ದೇ ಬಿಟ್ಟಿದೆ. ಕಣ್ಣೀರು ಹಾಕಿದ್ದಾರೆ. ಈ ಬ್ರಾಹ್ಮಣರೆಲ್ಲ ನೋಡ್ತಾರೆ, ಗೋಹತ್ಯೆ ಆಗಿ ಹೋಯ್ತಲ್ವ ಈ ಪ್ರದೇಶದಲ್ಲಿ. ಅದು ಕೂಡ ಇಷ್ಟು ಸಮಯ ನಮ್ಮನ್ನು ಸಾಕಿದಂತಹ ಮಹರ್ಷಿ ಗೌತಮರು, ಅವರಿಂದ ಗೋವಧೆ ಆಗಿ ಹೋಗಿದೆ. ಏನು ಮಾಡುವುದು ಈಗ? ಇವರು ಹಾಕಿದ ಅನ್ನ ಉಣ್ಣೋ ಹಾಗಿಲ್ಲ ನಾವು. ಗೋಹತ್ಯೆ ಮಾಡಿದವರು ಅವರು ಪತಿತರು ಅಂತ ಪಾತಿಥ್ಯ ಬರ್ತವರಿಗೆ. ಪತಿತರಾದವರು ಪಾವನರಾಗುವಲ್ಲಿಯ ತನಕ ಅವರು ಮಾಡಿದಂತಹ ಅನ್ನವನ್ನು ಉಣ್ಣುವ ಹಾಗಿಲ್ಲ. ಆದ್ದರಿಂದ ನಾವೆಲ್ಲ ಹೊರಡುವ ಅಂತ ಪರಸ್ಪರ ಮಾತಾಡಿಕೊಂಡು ಹೊರಟದ್ದೇ. ಬ್ರಾಹ್ಮಣರೆಲ್ಲ ಹೊರಟರು. ಋಷಿಗಳಿಗೆ ತುಂಬ ಬೇಸರವಾಯಿತು. ಒಂದು, ತನ್ನ ಕೈಯಿಂದ ಗೋಹತ್ಯೆ ಆಯಿತು ಅಂತ ಒಂದು ಬೇಸರ. ಎರಡನೇದ್ದು, ಇಂತಹ ವಿಪ್ರಶ್ರೇಷ್ಠರೆಲ್ಲರೂ ಕೂಡ ನನ್ನನ್ನು ಬಿಡುವಂತಹ ಪ್ರಸಂಗ ಬಂತು, ಅವರಿಗೆ ಅನ್ನದಾನ ಮಾಡುವುದಕ್ಕೆ ಅರ್ಹತೆಯೇ ಕಳೆದು ಹೋಯಿತು ಅಂತಕ್ಕಂಥ ಇನ್ನೊಂದು ಬೇಸರ. ಈ ಅರ್ಹತೆಯನ್ನು ಮತ್ತೆ ಸಂಪಾದನೆ ಮಾಡಬೇಕು ಅಂತ ಹೇಳಿ ಅವರು ಅಲ್ಲೇ ಇದ್ದಂತಹ ನದಿಯಲ್ಲಿ ಸ್ನಾನ ಮಾಡ್ತಾರೆ. ನದಿಯಲ್ಲ, ಕೊಳದಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಗೋವಿಗೆ ಸಂಬಂಧಪಟ್ಟಂತಹ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಅಂತ ಯೋಚನೆ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಇಲ್ಲ, ಇದಕ್ಕೆ ಸಾಮಾನ್ಯ ಸಂಸ್ಕಾರ ಅಲ್ಲ, ಇದು ಉದ್ಧೃತವಾಗಬೇಕು. ಯಾಕಂದರೆ ನನ್ನಿಂದ ಹತ್ಯೆಗೀಡಾದಂತಹ ಹಸು, ಇದಕ್ಕೆ ಉದ್ಧಾರ ಆಗಬೇಕು. ಹೇಗೆ ಸಗರನ ಪುತ್ರರು ಒಟ್ಟು 60,000 ಜನ ಋಷಿಶಾಪದಿಂದಾಗಿ ಬಿದ್ದಾಗ, ಅಂದರೆ ಒಬ್ಬ ಋಷಿಯಿಂದಾಗಿ ಸತ್ತು ಹೋದಾಗ
ಅವರ ಉದ್ಧಾರ. ಅದು ಬ್ರಹ್ಮಶಾಪದಿಂದ ದಗ್ಧರಾದವರ ಉದ್ಧಾರ ಆಗಬೇಕಾದ್ರೆ ಸಾಕ್ಷಾತ್ ಗಂಗೆಯೇ ಬೇಕು ಅಂತ ಹೇಳಿ ಆ ಸಗರಪುತ್ರರ ವಂಶದಲ್ಲಿ ಬಂದಂತಹ ದಿಲೀಪನ ಕುಮಾರನಾದಂತಹ ಭಗೀರಥ ಗಂಗೆಯನ್ನು ತಂದು ಗಂಗೆಯ ಸ್ಪರ್ಶದಿಂದ ಅವರಿಗೆ ತರ್ಪಣ ಕೊಟ್ಟು ಅವರನ್ನು ಉದ್ಧಾರ ಮಾಡಿದ್ದಾನೆ. ಹಾಗೆ ಈ ಹಸು ನನ್ನ ಕೈಯಲ್ಲಿ ಮೃತವಾದದ್ದು ಇದು ಬ್ರಹ್ಮಹತ್ಯೆ, ಬ್ರಹ್ಮನಿಂದ ಹತ್ಯೆಗೊಂಡಂತಹ ಗೋವಾದ್ದರಿಂದ ಇದರ ಉದ್ಧಾರವೂ ಕೂಡ ಗಂಗೆಯ ಮೂಲಕ ಆಗಬೇಕು ಅಂತ ಯೋಚಿಸಿ ಇವರು ಶಿವಪರವಶರಾಗಿ ಧ್ಯಾನ ಮಾಡ್ತಾರೆ. ಹೇಗೂ ಇವರ ಮಗ ಮಹಾಶಿವ ಭಕ್ತ ಅಲ್ವಾ, ವಾಮದೇವ ಅಲ್ವಾ, ತಾನು ಕೂಡ ಶಿವನ ಧ್ಯಾನ ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆಗ್ತಾನೆ, ದೀರ್ಘಕಾಲ ಏನು ಬೇಡ. ಶಿವನಿಗೆ ಆಶುತೋಷ ಅಂತ ಹೆಸರು. ಶೀಘ್ರ ಸಂತುಷ್ಟನಾದಂತಹ ಶಿವ ಬಂದ. ಇವ ಹೇಳ್ತಾನೆ, ನಿನ್ನಿಂದ ಆಗಬೇಕಾದ್ದು ಈ ಗೋವಿಗೆ ಸದ್ಗತಿ ಆಗಬೇಕು, ಅದಕ್ಕೋಸ್ಕರ ನಿನ್ನ ಶಿರಸ್ಸಿನಿಂದ ನೀನು ಗಂಗೆಯನ್ನು ಬಿಡಬೇಕು ಅಂತ. ಶಿವ ಸಂತೋಷದಿಂದ ತನ್ನ ಶಿರಸ್ಸಿನಿಂದ ಗಂಗೆಯ ಒಂದು ಕವಲು ಅದನ್ನು ಅಲ್ಲಿ ಬಿಡ್ತಾನೆ. ಅದು ಯಾವ ಪ್ರದೇಶದಲ್ಲಿ ಗಂಗೆಯನ್ನು ಬಿಟ್ಟಿದ್ದಾನೆ ಆ ಪ್ರದೇಶಕ್ಕೆ ಗೋದಾ ಗಂಗೋತ್ರಿ ಅಂತ ಹೆಸರು. ನಾಸಿಕ್ ಅಂತ ಕರಿತೇವೆ ನಾವು ಆ ಪ್ರದೇಶ. ಬಿಟ್ಟಂತಹ ಗಂಗೆ ಹರಿಯಿತು. ಹರಿದು ಈ ಗೋವಿನ ಮೇಲೆ ಹರಿಯಿತಂತೆ. ಗೋವಿನ ಮೇಲೆ ಹರಿದಾಗ ಗೋವು ಇದ್ದಕ್ಕಿದ್ದ ಹಾಗೆ ಅದರ ಶರೀರ ಕಾಣಿಯಾಯಿತು. ಆ ಪ್ರದೇಶದಲ್ಲಿ ಒಂದು ತೇಜಸ್ಸು ಬಂತು. ಆ ತೇಜಸ್ಸು ಗೋಲೋಕಕ್ಕೆ ಹೋಗಿ ಸೇರಿತಂತೆ. ಅಂದರೆ ಗೋವಿಗೆ ಉದ್ಧಾರವಾಯಿತು ಅಂತ ಅರ್ಥ. ಗೋವೆಂಬ ಚೇತನಕ್ಕೆ ಒಂದು ಉದ್ಧಾರ, ನರಕ ಪ್ರಾಪ್ತಿ ಇಲ್ಲ ಅಂತ ಅರ್ಥ, ಉದ್ಧಾರ ಪ್ರಾಪ್ತಿ ಆಯಿತು. ಹಾಗೆ ಹೋದ ಗೋವನ್ನು ಕೊಟ್ಟಂತಹ ವಾರಿಯಲ್ಲಿ ಹರಿದ್ರಿಂದ ಅದಕ್ಕೆ ಗೋದ ವಾರಿ ಅಂತ ಹೆಸರು. ಗೋ ಅಂದರೆ ಹಸು, ಹಸುವನ್ನು ದ ಅಂದರೆ ಕೊಡುವುದು, ಗೋದ ಅಂದರೆ ಗೋವನ್ನು ಕೊಟ್ಟಂತಹ, ವಾರಿ ಅಂದರೆ ನೀರು, ಗೋದವಾರಿ. ಗೋದವಾರಿ ಅನ್ನೋದು ಒಂದು ನಿರುಕ್ತದ ಪ್ರಕಾರ ದೀರ್ಘ ಆ ಕಡೆ ಈ ಕಡೆಯಾಗಿ ಗೋದಾವರಿ ಅಂತಾಗ್ತದೆ. ಗೋದಾವರಿ ನದಿಯ ನಿರ್ಮಾಣ ಅದು ಗೌತಮ ಮಹರ್ಷಿಗಳಿಂದ ಆದದ್ದು. ಹೇಗೆ ಅಗಸ್ತ್ಯರಿಂದಾಗಿ ಕಾವೇರಿ, ಅಗಸ್ತ್ಯ ಪತ್ನಿಯರಾದಂತಹ ಲೋಪಾಮುದ್ರೆಯ ಮೂಲಕ ಕಾವೇರಿ ನಿರ್ಮಾಣವಾಯಿತು, ಹಾಗೆ ಈ ದಕ್ಷಿಣ ಭಾರತದ ಮತ್ತೊಂದು ಮಹಾನದಿ ಅಂತ ಕರೆಸಿಕೊಂಡಂತಹ ಗೋದಾವರಿ, ನಾವು ಎಲ್ಲೇ ದಕ್ಷಿಣ ಭಾರತದಲ್ಲಿದ್ದರೂ ಕೂಡ ಗೋದಾವರಿ ಆಹ ದಕ್ಷಿಣೇ ತೀರೆ ಅಂತ ಹೇಳ್ತೇವೆ. ಯಾಕಂದರೆ ಅದು ವೃದ್ಧ ಗಂಗೆ, ಸಾಕ್ಷಾತ್ ರುದ್ರನ ಶಿರಸ್ಸಿನಿಂದ ಇಳಿದು ಬಂದ ಮೊದಲ ಗಂಗೆ ಅನ್ನುವ ಕಾರಣದಿಂದ ಅದಕ್ಕೆ ವೃದ್ಧ ಗಂಗಾ ಅಂತ ಹೆಸರು. ಗೌತಮರಿಂದಾಗಿ ಹರಿದು ಬಂದಂತಹ ನದಿ ಆದ್ದರಿಂದ ಅದಕ್ಕೆ ಗೌತಮೀ ನದಿ ಅಂತ ಹೆಸರು. ಅದರಿಂದ ಗೌತಮೀ ನದಿಯಿಂದಲೂ ಪುರಾಣಗಳಲ್ಲಿ ಗೋದಾವರಿಯನ್ನು ಕರೀತಾರೆ. ಈಗಲೂ ಹಾಗೆ ವ್ಯವಹಾರ ಮಾಡ್ತಾರೆ ಆ ಪ್ರದೇಶದವರು. ಅಲ್ಲಿ ಗೌತಮಿ ಅಂತ ಒಂದು ಹಳ್ಳಿಯೂ ಕೂಡ ಇದೆ. ಗೌತಮೀ ನದಿ ಅಥವಾ ವೃದ್ಧಗಂಗಾ ಅಥವಾ ಗೋದಾವರಿ ಅಂತ ಕರೆಸಿಕೊಳ್ಳತಕ್ಕಂತಹ ಈ ಮಹಾನದಿ ಇಲ್ಲಿಂದ ಆವಿರ್ಭಾವ ಆಯಿತು. ಈ ಮಹಾನದಿಯಿಂದಾಗಿ ಹಸು ಎದ್ದಿತು, ಹಸುವಿಗೆ ಉದ್ಧಾರವಾಯಿತು. ಅಷ್ಟರಲ್ಲಿ ಇವರಿಗೆ ಸಮಾಧಾನ ಆಯಿತಂತೆ. ಇನ್ನು ಯಾವ ಬ್ರಾಹ್ಮಣರು ಬಂದರೂ ಕೂಡ ನಾನು ಮನೆಯಲ್ಲಿ ಮತ್ತೆ ಆತಿಥ್ಯವನ್ನು ಮಾಡಬಹುದು ಅಂತ ಸಂತೋಷ ಇತ್ತು. ಆದರೆ ಅಷ್ಟರಲ್ಲಿ ಏನಾಯಿತು, ನಮ್ಮ ಗಣಪತಿ ದೇವರು, ರುದ್ರದೇವರು ಬಂದಾಗ ಗಣಪತಿ ದೇವರು ಬರದೇ ಇರ್ತಾರಾ? ಗಣಪತಿ ದೇವರು ಬಂದು ಇವನಿಗೆ ಕೆಲವು ವಿಷಯಗಳನ್ನು ಹೇಳಿದರು. ನಿಮ್ಮ ಬ್ರಾಹ್ಮಣರು, ನಿನ್ನಿಂದ ಸತ್ತ ಹಸು, ಸ್ವಲ್ಪ ಆಲೋಚನೆ ಮಾಡು. ಒಂದು ಕೋಲನ್ನು ಎತ್ತಿ ಬಿಸಾಡಿದರೆ ಹಸು ಸಾಯುವುದು ಸಾಧ್ಯವಾ? ಅದು ಸಾಮಾನ್ಯ ಹಸು ಅಲ್ಲ. ನಿನ್ನ ಬ್ರಾಹ್ಮಣರೆಲ್ಲರೂ ಇಲ್ಲಿ ಇದ್ದಾಗಲೇ ನಡೆದಂತಹ ಘಟನೆ ಅಲ್ವಾ? ಅಷ್ಟು ವಿಪ್ರರು ಇಲ್ಲಿ ಇದ್ದಾಗ ಒಂದು ಹಸು ಒಂದು ಪೈರನ್ನು ತಿಂತಾ ಇದ್ದರೆ ಅವರೆಲ್ಲ ಬಿಡ್ತಾರ? ಇಲ್ಲಿಯ ತನಕ ಸಂರಕ್ಷಿತವಾದಂತಹ ಪೈರು, ಅದು ಒಂದು ದಿವಸ ಆ ಬ್ರಾಹ್ಮಣರೆಲ್ಲ ನೋಡ್ತಾ ಇರುವ ಹಾಗೆ ನಿನ್ನ ಕಣ್ಣ ಮುಂದೆ ನೀನೇ ಬೆಳೆಸಿದಂತಹ ಪೈರನ್ನು ಅದು ತಿಂತದೆ ಅಂತಾದರೆ ಇದು ಸಾಮಾನ್ಯ ಹಸು? ಯೋಚನೆ ಮಾಡು ಅಂತ ಗಣಪತಿ ದೇವರು ಸ್ವಲ್ಪ ನಾರದನ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ. ವಿಘ್ನಪ್ರದರಾದ ದೇವತೆಗಳು. ಉದ್ದೇಶ ಏನು ಅಂತ ಹೇಳಿದರೆ, ಆಗ ತಾನೇ ಕಲಿಕಾಲ ಪ್ರಾರಂಭ ಆಗ್ತಾ ಇದೆ, ಕಲಿಯುಗದ ಕಾಲ ಇದು. ಕಲಿಯುಗದಲ್ಲಿ ಈ ಬ್ರಾಹ್ಮಣರು ಇಲ್ಲಿ ಬಹಳಷ್ಟು ಓದಿ ಹೋಗಿದ್ದಾರಲ್ವಾ, ಇಷ್ಟು ಓದಿ ಅಲ್ಲದೆ 12 ವರ್ಷ ಕೂತುಕೊಂಡು ಚರ್ಚೆ ಮಾಡಿದ್ವಿ. ಎಂಥ ಜ್ಞಾನ ಸಂಪಾದನೆ ಆಗಿದೆ ಗೌತಮರ ಈ ಒಂದು ದೊಡ್ಡ ಋಷಿಕೂಟದಲ್ಲಿ. ಆ ಜ್ಞಾನದಿಂದಾಗಿ ಕಲಿಯುಗಕ್ಕೆ ಸರಿಯಾಗಿ ಪ್ರವೃತ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಜ್ಞಾನ ಜಾಸ್ತಿ ಆದಷ್ಟು ಕಲಿಯುಗಕ್ಕೆ ಸಮಸ್ಯೆ ಆಗ್ತದೆ. ಆದ್ದರಿಂದ ಮತ್ತೆ ಕಲಿಯುಗ ಪ್ರವೃತ್ತಿ ಆಗಬೇಕಾದ್ರೆ ಜ್ಞಾನ ಹ್ರಾಸ ಆಗಬೇಕಲ್ವಾ? ಅದಕ್ಕೋಸ್ಕರ ಈ ಗಣಪತಿ ದೇವರು ಬಂದು ಈತನಿಗೆ ಹೇಳಿದರು, ಅದು ಸಾಮಾನ್ಯ ಗೋವಲ್ಲ, ನಿನ್ನಲ್ಲಿ ಬಹಳಷ್ಟು ಬ್ರಾಹ್ಮಣರು, 12,000ಕ್ಕಿಂತ ಹೆಚ್ಚು ಬ್ರಾಹ್ಮಣರಿದ್ರಲ್ವಾ, ಅವರೆಲ್ಲ ಭಾರಿ ಆಲೋಚನೆ ಮಾಡಿ ನಿರ್ಮಾಣ ಮಾಡಿದ ಗೋವು. ಅದಕ್ಕೆ ಮಂತ್ರ ಗೋವು ಅಂತ ಹೆಸರು. ಅಂದರೆ ಮಂತ್ರದಿಂದ ನಿರ್ಮಿತವಾದ ಗೋವು. ಹಾಗೆಂತೇಳಿ ಅದು ಪ್ರಾಣಿ ಅಲ್ಲ ಅಂತಲ್ಲ, ಪ್ರಾಣಿಯೇ, ಅದು ಒಂದು ಚೇತನ. ಆ ಚೇತನಕ್ಕೆ ನಿನ್ನ ಮೂಲಕ ಉದ್ಧಾರ ಆಗಬೇಕು ಅಂತಿತ್ತು. ಆದರೆ ಅಂತಹ ಹಸುವನ್ನು ನಿರ್ಮಾಣ ಮಾಡಿದ್ದು ಮಾತ್ರ ಈ ಬ್ರಾಹ್ಮಣರು. ಆದರೆ ಬ್ರಾಹ್ಮಣರಿಂದ ಈ ಹಸು ಇಲ್ಲಿ ಮೇಯುವುದಕ್ಕೋಸ್ಕರ ನಿರ್ಮಿಸಲ್ಪಟ್ಟದ್ದು. ನೀನು
ಕೋಲು ಬಿಸಾಡಿದಾಗ ಅವರು ಮಂತ್ರ ನಿಲ್ಲಿಸಿದ್ರು. ಇದು ಸಾಧ್ಯತೆ ಇಷ್ಟೆ. ಅಲ್ಲಿ ಅವರು ಪಾರಾಯಣ ಮಾಡ್ತಾ ಇದ್ರಂತೆ. ಈ ಗೋವು ತಿನ್ನುವುದಕ್ಕೆ ಮಂತ್ರ ಗೋವದು. ಅವರು ಮಂತ್ರ ಪಾರಾಯಣ ಮಾಡ್ತಾ ಇದ್ದ ಹಾಗೆ ಗೋವಿಗೆ ಭಾರಿ ಶಕ್ತಿ, ಅದು ವಿಜೃಂಭಿಸ್ತಾ ಉಂಟು. ಇವನು ಕೋಲು ಹೊಡೆಯುವುದಕ್ಕೂ ಅವರು ಮಂತ್ರ ನಿಲ್ಲಿಸುವುದಕ್ಕೂ ಸರಿ ಹೋಯ್ತು. ಇದು ಸಾಧ್ಯತೆ. ಹಾಗಾದರೆ ಮಂತ್ರ ಗೋವಾದ್ರಿಂದ ಬ್ರಾಹ್ಮಣರೇ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದು. ಯಾಕೆ ಮಾಡಿದ್ದು? ನೀನು ಗೋವು ಕೊಂದರೆ ನಮ್ಮ ಊರಿಗೆ ಹೋಗ್ಬೋದು, ಅವರಿಗೆ ಸ್ವಾರ್ಥ. ಇವರು ಇಲ್ಲಿ ಈಗ ಇಲ್ಲ ಹೋಗಬಾರ್ದು, ಇರಬೇಕು ಅಂತಾರೆ. ಏನಾದರೂ ಒಂದು ಉಪಾಯ ಬೇಕಲ್ವ ಊರಿಗೆ ಹೋಗುವುದಕ್ಕೆ. ಅದಕ್ಕೋಸ್ಕರ ಇವರಿಂದ ಗೋಹತ್ಯೆ ಆಯಿತು ಅಂತ ಒಂದು ವ್ಯವಸ್ಥೆ, ಒಂದು ಅಪಕೀರ್ತಿಯನ್ನು ಅವರ ಮೇಲೆ ಹಾಕಿ ಆಮೇಲೆ ಊರಿಗೆ ಹೋಗುದು. ಇದರಿಂದ ಗೌತಮರಿಗೂ ಬಹಳ ಒಳ್ಳೆಯದು. ಏನು ಗೌತಮರಿಗೆ ಒಳ್ಳೆಯದು? ನಮ್ಮಲ್ಲಿ ಪಟ್ಟಾಂಗ ಹಾಕಿಕೊಂಡೇ ಕೂಡುವುದು ಇವರು. ಈಗ ಹಾಗಲ್ಲ, ಮತ್ತೆ ಶಿಷ್ಯರಿಗೆ ಪಾಠ ಶುರು ಮಾಡ್ತಾರೆ, ಮತ್ತೆ ತಾವು ತಪಶ್ಚರ್ಯ ಇತ್ಯಾದಿ ಮಾಡ್ತಾರೆ. ನಾವೆಲ್ಲ ಒಂದು ಸಲ ಊರಿಗೆ ಹೋದ್ಮೇಲೆ ಮತ್ತೆ ಅವರ ಆಶ್ರಮ ಬೇರೆ ಥರದಲ್ಲಿ ಬೆಳೆಯುತ್ತೆ. ಹಿಂದೆ 60,000 ವರ್ಷ ತಪಸ್ಸು ಮಾಡಿದವರು ಈಗ 12 ವರ್ಷದಿಂದ ಪಟ್ಟಾಂಗ ಹೊಡಿತಾನೆ ಕೂತದ್ದು. ಜ್ಞಾನ 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 ಅಂತ ಈ ವಿಚಾರ ವಿಮರ್ಶೆಗಳಲ್ಲೇ ತೊಡಗಿತ್ತು. ಆತ್ಮ ಸಾಧನೆಯೂ ಅವರಿಂದ ಆಗ್ತದೆ. ತಾವು ಗೋಹತ್ಯೆ ನಿಜವಾಗಿ ಅವರಿಗೆ ಪಾಪ ಸಲ್ಲುವುದಿಲ್ಲ, ಯಾಕಂದರೆ ಮಂತ್ರ ಗೋವದು. ಪಾಪ ಬರದೇ ಹೋದರೂ ಅವರು ಗೋಹತ್ಯೆ ಆಯಿತು ಅಂತ ಹೇಳಿ ತಿಳ್ಕೊಂಡು ಅದಕ್ಕೋಸ್ಕರ ಮಾಡುವ ತಪಶ್ಚರ್ಯೆಯ ಬಲದಿಂದ ಇನ್ನಷ್ಟು ವೃದ್ಧಿ ಆಗ್ತಾರಲ್ವ. ಹೀಗೆಲ್ಲ ಬ್ರಾಹ್ಮಣರ ಆಲೋಚನೆ. ಕೆಲವು ಒಂದು ಗಾದೆ ಉಂಟು, ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ. ಕೆಲವು ಬ್ರಾಹ್ಮಣರ ಆಲೋಚನೆ ಮಾಡಿದ್ದು ಕೊನೆಗೆ ಏನೋ ಎಡವಟ್ಟಾಗಿ ಹೋಗ್ತದಂತೆ. ಈ ಆಲೋಚನೆ ಹಾಗಾಯ್ತಂತೆ. ಇವರ ಮೇಲೆ ಒಂದು ಗೋಹತ್ಯೆಯ ಆಪಾದನೆ ಹಾಕಿ ಅವರೆಲ್ಲ ಹೋಗಿದ್ದಾರೆ ಅಂತ ಯಾವಾಗ ಗಣಪತಿಯ ಮುಖದಿಂದ ಈ ಗೌತಮ ಮಹರ್ಷಿಗಳಿಗೆ ಗೊತ್ತಾಯಿತು, ಗೌತಮ ಮಹರ್ಷಿಗಳಿಗೆ ಸಿಟ್ಟು ಬಂತು. ಇದು ಜೀವನದಲ್ಲಿ ಮೊದಲ ಬಾರಿ ಬಂದ ಸಿಟ್ಟು ಗೌತಮ ಮಹರ್ಷಿಗಳಿಗೆ. ಬ್ರಾಹ್ಮಣರು ಮನೆಯಿಂದ ಹೋದದ್ದು ಸಂತೋಷ, ಆದರೆ ಸ್ವಲ್ಪ ಒತ್ತಾಯ ಮಾಡಿ ನನಗೆ ಹೋಗಲೇಬೇಕು, ಇಲ್ಲ ನನ್ನನ್ನು ಬೈದು ನಾನು ಹೋಗ್ತೇನೆ, ಹೋಗ್ಬೋದಿತ್ತು. ಹಾಗೆ ಮಾಡದೆ ನನಗೊಂದು ಗೋಹತ್ಯೆಯ ಪಾಪ ತಟ್ಟುವ ಹಾಗೆ ನಾಟಕ ಮಾಡಿಕೊಂಡು ಹೋದ್ರಲ್ವ, ಇದು ಸಮಂಜಸ ಇಲ್ಲ. ಇದು ಹೇಗೆ ಮಾಡಿದರು ಇವರು ಈ ನಾಟಕ? ಅವರು ಈ ಸಂಪಾದನೆ ಮಾಡಿದ ಜ್ಞಾನದ ಬಲದಿಂದ, ಮಂತ್ರದ ಬಲದಿಂದ. ಇವರ ಮಕ್ಕಳಿಗೆಲ್ಲ ಮಂತ್ರ ಓದುವ ಹವ್ಯಾಸವೇ ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ಇದರಿಂದ ವಿದ್ಯಾಪೀಠಕ್ಕೆ ಜನ ಬರುವುದು ಕಡಿಮೆ ಆದದ್ದು ಇಲ್ಲಿದ್ದ ವಿಷಯ. ಗೌತಮರು ಒಂದು ಶಾಪ ಕೊಟ್ರಂತೆ, ಜ್ಞಾನ ನಾಶ ಆಗಲಿ ಅಂತ ಶಾಪ ಕೊಟ್ರಂತೆ. ಜ್ಞಾನದ ಬಲದಿಂದ ಅಲ್ವಾ ವಿಪ್ರರು ಇಷ್ಟೆಲ್ಲ ಮಾಡುವುದು. ಗೌತಮಸ್ಯ ಋಷೇಶಾಪಾತ್ ಜ್ಞಾನೇ ತ್ವಜ್ಞಾನತಾಂ ಗತೇ. ಶ್ರೀಮನ್ಮಧ್ವಾಚಾರ್ಯರು ಈ ಪದ್ಯವನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಬಂದಿದೆ ಅಂತೇಳಿ ಅದನ್ನು ಉಲ್ಲೇಖ ಮಾಡ್ತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಯಾಕೆ ವೇದವ್ಯಾಸರ ಅವತಾರ ಆಗಬೇಕಾಯಿತು ಅಂದರೆ ಗೌತಮರ ಈ ಶಾಪದ ಕಾರಣದಿಂದ ಕಲಿಯುಗ ಪ್ರಾಪ್ತವಾಗುವುದಕ್ಕೆ ಇನ್ನೂ ಕೆಲವು ಕಾಲ ಇರತಕ್ಕಂತಹ ದ್ವಾಪರದ ಕೊನೆಯಲ್ಲಿ ಗೌತಮರ ಈ ಶಾಪದ ಕಾರಣದಿಂದಾಗಿ ಜ್ಞಾನವು ಅಜ್ಞಾನ ಅನ್ನುವ ಸ್ಥಿತಿಗೆ ಬಂದು ಹೋಯಿತು. ಶಾಸ್ತ್ರಾಧ್ಯಯನವನ್ನು ಬಿಟ್ಟರು. ಶಾಸ್ತ್ರಾಧ್ಯಯನವನ್ನು ತಾವು ಮಾಡಿದ್ದದ್ದನ್ನು ಮಕ್ಕಳಿಗೆ ಪಾಠ ಮಾಡಲಿಲ್ಲ, ಅಥವಾ ಮಕ್ಕಳು ಆ ಅಪ್ಪನ ಹತ್ರ ತಾವು ಶಾಸ್ತ್ರವನ್ನು ಓದಲಿಲ್ಲ. ಬೇರೆ ಗುರುಕುಲಕ್ಕೆ ಕಳಿಸಿ ಅಂತ ಹೇಳಿದರೆ ಗುರುಕುಲಕ್ಕೆ ಹೋಗಲಿಲ್ಲ, ಇನ್ನೇನನ್ನು ಅಧ್ಯಯನ ಮಾಡಿದರು. ಶಸ್ತ್ರವಿದ್ಯೆ ನಡೀತೆ ಹೊರತು ಶಾಸ್ತ್ರವಿದ್ಯೆಗಳು ನಿಂತು ಹೋದವು. ಇದು ಗೌತಮ ಋಷಿಗಳಿಂದ ಆದ ಒಂದು ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಏನು? ಜ್ಞಾನದ ಬಗ್ಗೆ ಯಾರೇ ಶಾಪ ಕೊಡಲಿ ಅದು ಶಾಶ್ವತವಾಗಿ ನಿಲ್ಲುವುದಿಲ್ಲ ಅಂತ ಆಚಾರ್ಯರು ಒಂದು ತಾತ್ಪರ್ಯ ಹೇಳ್ತಾರೆ. ಜ್ಞಾನದ ಬಗ್ಗೆ ಯಾರೇ ಶಾಪ ಕೊಡಲಿ, ಅದು ಒಂದು ದಕ್ಷನ ಅಧ್ವರದ ಪ್ರಸಂಗದಲ್ಲೂ ಕೂಡ ಜ್ಞಾನದ ಬಗ್ಗೆ ಒಂದು ಶಾಪ ಬಂತು. ಅದು ದೀರ್ಘಕಾಲ ನಿಲ್ಲುವ ಶಾಪ ಅಲ್ಲ, ಯಾಕಂದರೆ ಜ್ಞಾನ ಅನ್ನೋದು ದೈವದತ್ತವಾಗುವಂಥದ್ದು. ಅದು ಅಜ್ಞಾನ ಆಗಬೇಕು ಅಂತ ಹೇಳಿದರೆ ದೀರ್ಘಕಾಲ ನಿಲ್ಲುವುದಿಲ್ಲ, ಅಲ್ಪಕಾಲ ಅವರ ತಪಶಕ್ತಿಯ ಬಲದಿಂದ ನಿಲ್ತದೆ. ಹೀಗೆ ಜ್ಞಾನವೇ ಅಜ್ಞಾನದ ಸ್ಥಿತಿಗೆ ಬಂದಾಗ ಯಾವುದು ಜ್ಞಾನ, ಯಾವುದು ಅಜ್ಞಾನ, ಯಾವುದು ತಪ್ಪಾದದ್ದು, ಯಾವುದು ಸರಿಯಾದದ್ದು ಎಂಬ ವಿಮರ್ಶೆಯನ್ನು ಜನರು ಮಾಡುವುದಕ್ಕೆ ಸಾಧ್ಯವಿಲ್ಲದ ಸೂಕ್ಷ್ಮ ಸ್ಥಿತಿಯಲ್ಲಿ ಜ್ಞಾನ ನಿಂತಾಗ ಭಗವಂತ ವೇದವ್ಯಾಸರಾಗಿ ಅವತರಿಸಿದ. ವೇದವ್ಯಾಸರಾಗಿ ಅವತರಿಸಿ ಮತ್ತೆ ಜ್ಞಾನವನ್ನು ಮನುಷ್ಯ ಪಿತೃಪಕ್ಷಿಷು ಎಲ್ಲ ಕಡೆಯಲ್ಲೂ ಜ್ಞಾನವನ್ನು ನಿಲ್ಲಿಸಿದಂತಹ ಮಹಾಕೀರ್ತಿ ಅದು ಭಗವಂತನ ಅವತಾರ ಸ್ವರೂಪವಾದ. ಅದು ಕೂಡ ತತಃ ಜಾತಃ ಒಟ್ಟು 16ನೇ ಅವತಾರವೆನಿಸಿದಂತಹ ವೇದವ್ಯಾಸ ಅವತಾರದಿಂದ ನಡೆದಿರತಕ್ಕಂಥದ್ದು ಅಂತ. ಒಟ್ಟು ಗೌತಮರ ಒಂದು ತಪಸ್ಸಾಮರ್ಥ್ಯ ಏನು ಅನ್ನುವುದಕ್ಕೆ ದ್ಯೋತಕವಾದಂತಹ ಒಂದು ಪ್ರಕರಣ ಈ ಜ್ಞಾನದ ವಿಷಯದಲ್ಲಿ ನಡೆದದ್ದು. ಇನ್ನೊಂದು ಪ್ರಕರಣ ಇವರ ಮದುವೆಯ ಪ್ರಕರಣವನ್ನು ತಿಳ್ಕೊಳ್ಬೇಕು. ಗೌತಮರದ್ದು ಬಹಳ ವಿಶಿಷ್ಟವಾದ ಪ್ರಕರಣ. ಯಾಕಂದರೆ ಗೌತಮ ಮಹರ್ಷಿಗಳಿಗೆ ಮದುವೆ ಆಗಬೇಕು ಅಂತ ಮನಸ್ಸೇ ಇರಲಿಲ್ಲ, ದೀರ್ಘ ತಪಸ್ಸಿನಲ್ಲೇ ತೊಡಗಿದ್ದಾರೆ. ಆವಾಗ ಚತುರ್ಮುಖ ಬ್ರಹ್ಮ ತಾನು ಮಾನಸವಾಗಿ ಸೃಷ್ಟಿ ಮಾಡಬೇಕಾದರೆ ಒಂದು ಹೆಣ್ಣನ್ನು ಸೃಷ್ಟಿಸಿದ. ಒಂದಲ್ಲ, ಸುಮಾರು ಹೆಣ್ಣನ್ನು ಸೃಷ್ಟಿಸಿದ್ದಾನೆ. ಅದರಲ್ಲಿ ಪೂರ್ವಚಿತ್ತಿ ಮೊದಲಾದ ಅನೇಕ ಹೆಣ್ಣನ್ನು ಸೃಷ್ಟಿಸಿದ್ದಾನೆ. ಅದರಲ್ಲಿ ಒಂದು ಹೆಣ್ಣಿನ ಹೆಸರು ಅಹಲ್ಯ ಅಂತ. ಹುಟ್ಟುವಾಗಲೇ ಯುವತಿಯಾಗಿ
ಚತುರ್ಮುಖ ಬ್ರಹ್ಮ ಹೇಗೆ ಅಹಲ್ಯೆಯನ್ನು ಸೃಷ್ಟಿಸಿದ್ದಾನೆ ಅಂದರೆ ಪ್ರಪಂಚದ ಸೌಂದರ್ಯವೆಲ್ಲ ಒಂದು ಕಡೆ ಕಾಣಿಸುವುದಾದರೆ ಹೇಗೆ ಕಾಣಿಸಬೇಕು ಅಂತ ಹೇಳಿ ಯೋಚನೆ ಮಾಡಿ ಸರಸ್ವತೀ ದೇವಿಗೆ ಪ್ರತಿರೂಪವಾಗಿ ಸೃಷ್ಟಿಸಿದ್ದಂತೆ. ನನ್ನ ಹೆಂಡತಿ ಹೇಗೂ ಸರಸ್ವತಿ ಬಹಳ ಸುಂದರಿಯಾದವಳು, ಅದರ ಹಾಗೆ ಇನ್ನೊಂದು ಹೆಣ್ಣು ಬೇಕು ಅಂತೇಳಿ. ಯಾಕಂದರೆ ತನ್ನ ಹೆಂಡತಿಗೆ ನನ್ನಷ್ಟು ಸುಂದರಿ ಯಾರೂ ಇಲ್ಲ ಅಂತ ಅಹಂಕಾರ ಬಂದರೆ ನೋಡು ಅಲ್ಲಿಂಟು ತೋರಿಸ್ಲಿಕ್ಕಾದ್ರೂ ಬೇಕಲ್ವ. ಅದಕ್ಕೆ ಚತುರ್ಮುಖ ಬ್ರಹ್ಮ ಅದಕ್ಕೆ ಪ್ರತಿರೂಪವು ಅನಿಸುವ ಹಾಗೆ ಮತ್ತೊಂದು ಸೃಷ್ಟಿ ಮಾಡಿದ. ಅದಕ್ಕೆ ಅಹಲ್ಯ ಅಂತ ಹೆಸರು. ಈಕೆಗೆ ಈಗ ತಾನೇ ಹುಟ್ಟಿದವಳು ಯುವತಿ, ಆದರೆ ಅವಳ ಸ್ವಯಂವರವನ್ನು ಕೆಲವು ವರ್ಷಗಳ ನಂತರ ನಡೆಸಬೇಕು. ಅಲ್ಲಿಯ ತನಕ ಈಕೆಯ ಸಂರಕ್ಷಣೆ ಆಗಬೇಕಲ್ವಾ. ಅದಕ್ಕೆ ಗೌತಮ ಮಹರ್ಷಿಗಳು ಚತುರ್ಮುಖನಲ್ಲಿ ಯಾವುದೋ ತತ್ವ ಜಿಜ್ಞಾಸೆಗೋಸ್ಕರ ಬಂದಿದ್ದರು. ಅಂತಹ ಗೌತಮ ಋಷಿಗಳಿಗೆ ಹೇಳ್ತಾನೆ, ಇವಳಿಗೆ ಸ್ವಯಂವರವನ್ನು ನಡೆಸಬೇಕು, ಇನ್ನು 16 ವರ್ಷ ದಾಟಿದ ಮೇಲೆ ಅಲ್ಲಿಯ ತನಕ ನಿನ್ನ ಆಶ್ರಮದಲ್ಲಿ ಸಂಸ್ಕಾರಯುತವಾಗಿ ಇವಳನ್ನು ಬೆಳೆಸು. ಗೌತಮ ಮಹರ್ಷಿಗಳು ಕರ್ಕೊಂಡು ಹೊರಡ್ತಾರೆ. ಇದೇ ಗೋದಾವರಿ ತೀರ, ಈಗಿನ ಗೋದಾವರಿ ತೀರ. ಅಲ್ಲಿ ಗೌತಮರ ಭೂಲೋಕದ ಆಶ್ರಮ. ಆ ಆಶ್ರಮದಲ್ಲಿ ಅಹಲ್ಯೆಯನ್ನು ತಾನು ತನ್ನ ಅನೇಕ ಶಿಷ್ಯರಿಗೆ ಪಾಠ ಹೇಳುವುದರ ಜೊತೆಗೆ ಅಹಲ್ಯೆಗೂ ಕೂಡ ಅನೇಕ ಜ್ಞಾನೋಪದೇಶವನ್ನು ಮಾಡಿಸಿ ಬೆಳೆಸ್ತಾರೆ. ಬೆಳೆಸುವುದೇನು, ಅವಳು ಯಾವತ್ತೂ 16 ವರ್ಷದವಳೆ. ಯಾಕಂದರೆ ಚತುರ್ಮುಖ ಸೃಷ್ಟವಾದಂತಹ ಸ್ವರೂಪ ಆಕೆಯದ್ದು. 16 ವರ್ಷವಾಯಿತು. ಅವಳನ್ನು ಕರ್ಕೊಂಡು ಸೀದಾ ಬ್ರಹ್ಮದೇವರ ಹತ್ರ ಬರ್ತಾರೆ. ಬ್ರಹ್ಮದೇವರು ಆಶ್ಚರ್ಯ ಪಡ್ತಾರಂತೆ. ಯಾಕಂದರೆ ಬ್ರಹ್ಮದೇವರಿಗೆ ಒಂದು ಉದ್ದೇಶ ಇತ್ತು. ಏನು ಉದ್ದೇಶ ಅಂದರೆ, ಇವಳನ್ನು ಗೌತಮರ ಮನೆಯಲ್ಲಿಟ್ಟರೆ ಗೌತಮ ಮದುವೆ ಆಗೇ ಆಗ್ತಾನೆ ಅಂತ. ಇದೊಂದು ಅಂತಹ ಸುಂದರಿಯನ್ನು ಗೌತಮರ ಆಶ್ರಮದಲ್ಲಿಟ್ಟರೆ ಈ ಗೌತಮನಿಗೊಂದು ಮದುವೆ ಮಾಡಬೇಕು ಅಂತ ಚತುರ್ಮುಖ ಬ್ರಹ್ಮನ ಉದ್ದೇಶ. ಈಗ ಇವಳನ್ನು ಅವನ ಮನೆಯಲ್ಲೇ ಇಳಿಸಿದರೆ ಆಕೆಯೂ ಕೂಡ ಈತನ ಶಾಂತತೆ ದಾಂತತೆ ಇವತ್ತನ್ನೆಲ್ಲ ಕಂಡು ಆಕೆಗೂ ಮನಸ್ಸಾಗಿ ಈಗ ವಿವಾಹವಾಗಿ ಬಿಡ್ತಾರೆ ಅಂತ ಆಲೋಚಿಸಿದರೆ ಇವು ಸೀದಾ ಕರ್ಕೊಂಡು ಇವಳ ಸ್ವಯಂವರವನ್ನು ಏರ್ಪಡಿಸಬಹುದು ಅಂತ ಚತುರ್ಮುಖನಿಗೆ ಒಪ್ಪಿಸಿದ. ಚತುರ್ಮುಖ ಅಹಲ್ಯೆಯಲ್ಲಿ ಕೇಳ್ತಾನೆ, ಹೇಗೆ ಗೌತಮ ಮಹರ್ಷಿಗಳು ನಿನ್ನನ್ನು ಸರಿಯಾಗಿ ನೋಡಿಕೊಂಡಿದ್ದಾರ? ಆ ಅಹಲ್ಯೆ ಬ್ರಹ್ಮದೇವರ ಮುಂದೆ ಅವರ ಸದ್ಗುಣಗಳನ್ನೆಲ್ಲ ಅವನ ಮುಂದೆ ವಿವರಿಸ್ತಾರೆ. ಇಂಥ ಸದ್ಗುಣ ಸಂಜಾತರು, ತಮ್ಮ ಇಂದ್ರಿಯ ನಿಗ್ರಹ ಅಂದರೆ ಅಂತಹ ನಿಗ್ರಹ, ಪ್ರತಿಯೊಬ್ಬರನ್ನು ಲೋಕದ ಸ್ತ್ರೀಯರನ್ನೆಲ್ಲ ತಾಯಿಯಿಂದ ಕಾಣತಕ್ಕಂತಹ ವ್ಯಕ್ತಿತ್ವ ಇವರದ್ದು. ಅವರ ಎಲ್ಲ ರೀತಿಯ ಗುಣಗಾನವನ್ನು ಕೂಡ ಆಕೆ ಮಾಡ್ತಾರೆ. ಈ ಗುಣಗಾನವನ್ನು ಕೇಳಿದಂತಹ ಗೌತಮ ಮಹರ್ಷಿಗೆ ಆಶ್ಚರ್ಯ ಆಗುತ್ತಂತೆ, ಇಷ್ಟು ಸದ್ಬುದ್ಧಿಯುಳ್ಳವಳು ಇವಳು, ಗ್ರಹಣ ಸೂಕ್ಷ್ಮ ಗ್ರಹಣ ಶಕ್ತಿ ಬೇರೆ ಇದೆ ಈಕೆಗೆ ಅಂತ. ಸರಿ ಅಂತ ಇವರಿಗೆ ಆ ಸ್ವಯಂವರವನ್ನು ನಿರ್ಧರಿಸುವ ಹೊತ್ತಿಗೆ ಏನಾಯಿತು ಅಂತ ಹೇಳಿದರೆ, ಅಲ್ಲಿಗೆ ಇಂದ್ರ ಚಂದ್ರಾದಿ ದೇವತೆಗಳೆಲ್ಲ ಬರ್ತಾರೆ. ಬಂದವರು ಈಕೆಯನ್ನು ನೋಡಿದ ಕೂಡಲೇ ಇಂದ್ರ ಕೇಳಿದಂತೆ ಚತುರ್ಮುಖನ ಹತ್ರ, ಈಕೆಯನ್ನು ನನಗೆ ಮದುವೆ ಮಾಡಿಕೊಡಬೇಕು ಅಂತ. ತುಂಬ ಜನ ರಾಶಿ ಆ ಗೌತಮರ ಆಶ್ರಮದಲ್ಲಿದ್ದಾಗ ಯಾರೂ ಬರಲಿಲ್ಲ. ಗೌತಮರು ತಂದು ಚತುರ್ಮುಖನಿಗೆ ಒಪ್ಪಿಸುವ ಹೊತ್ತಿಗೆ ಇಂದ್ರಚಂದ್ರಾದಿಗಳೆಲ್ಲ ಅಪೇಕ್ಷೆ ಪಟ್ಟರಂತೆ. ಅದರಲ್ಲಿ ಮನ್ಮಥನೂ ಒಬ್ಬ. ರತಿ ಇದ್ದಾಗಲೂ ಬಂದು ಇವಳು ಬೇಕು ಅಂತ ಕೇಳಿದವ. ಆವಾಗ ಚತುರ್ಮುಖ ಹೇಳಿದ, ಇದು ಹಾಗೆಲ್ಲ ವ್ಯವಸ್ಥೆ ಅಲ್ಲ, ಇದಕ್ಕೊಂದು ವ್ಯವಸ್ಥೆ. ಒಂದು ಸ್ವಯಂವರ ಅಂದರೆ ಅದಕ್ಕೊಂದು ವ್ಯವಸ್ಥೆ ಇದೆ. ಏನಂದರೆ, ಇಡೀ ಭೂಮಿಗೆ ಪ್ರದಕ್ಷಿಣೆ ಹಾಕಬೇಕು. 1 ಬಾರಿ ಅಲ್ಲ, 3 ಬಾರಿ ಭೂಮಿಗೆ ಪ್ರದಕ್ಷಿಣೆ ಹಾಕಬೇಕು. ಅದು ಯಾವುದು? ದೈವಿ ಅತಿಮಾನುಷ ಶಕ್ತಿಯಿಂದ ಪ್ರದಕ್ಷಿಣೆ ಹಾಕುವುದಲ್ಲ. ಇಂದ್ರ ಇಲ್ಲೇ ಕೂತ್ಕೊಂಡು ಪ್ರದಕ್ಷಿಣೆ ಒಂದು ಯಾವುದು ಅವನ ಅತಿಮಾನುಷ ಶಕ್ತಿಯಿಂದ ಪ್ರದಕ್ಷಿಣೆ ಅಲ್ಲ. ಅವನು ಐರಾವತದ ಮೇಲೆ ಕೂತ್ಕೊಂಡೇ ಪ್ರದಕ್ಷಿಣೆ ಹಾಕಬೇಕು. ಅಗ್ನಿ ಅಂತ ಹೇಳಿದರೆ ಅವನ ವಾಹನದ ಮೇಲೆ ಕೂತೆ ಅವನು ಪ್ರದಕ್ಷಿಣೆ ಹಾಕಬೇಕು. ಹೀಗೆ ಅವರವರು, ಅದು ನಿವೃತ್ತಿ ಅಂತ ಹೇಳಿದರೆ ಪ್ರೇತ ವಾಹನವ, ಅದರ ಮೇಲೆ ಕೂತ್ಕೊಂಡೆ. ಶನಿ ಅಂತ ಹೇಳಿದರೆ ಕಾಕವಾಹನ, ಅವರವರ ಗೃಧ್ರ ವಾಹನ ಅಂತ ಕರೀತಾರೆ. ಆಯಾ ವಾಹನದಲ್ಲಿ ಕೂತ್ಕೊಂಡು ಅವರು ಪ್ರದಕ್ಷಿಣೆ ಹಾಕಬೇಕು. ಮೊದಲು ಯಾರು 3 ಪ್ರದಕ್ಷಿಣೆ ಮುಗಿಸಿ ಬರ್ತಾರೆ ಅವರಿಗೆ ಅಹಲ್ಯೆಯನ್ನು ಮದುವೆ ಮಾಡಿ ಕೊಡುವುದು. ಇಂದ್ರಾದಿಗಳು ಅಷ್ಟೊತ್ತಿಗೆ ಹೊರಟಾಯ್ತಂತೆ ಪ್ರದಕ್ಷಿಣೆ ಬರುವುದಕ್ಕೆ. ಅವರು ಪ್ರದಕ್ಷಿಣೆಗೆ ಹೊರಟಾಯಿತು. ಇಷ್ಟು ಹೊತ್ತಿಗೆ ಗೌತಮ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿದ್ದಾರೆ. ಆಶ್ರಮದಿಂದ ಸೀದಾ ಬಂದು ಬ್ರಹ್ಮನ ಹತ್ರ, ನನಗೆ ಮದುವೆ ಮಾಡಿಕೊಡಿ, ನಾನು ಪ್ರದಕ್ಷಿಣೆ ಮಾಡಿ ಹಾಕಿ ಆಯಿತು ಅಂತ ಬಂದ್ರಂತೆ. ನೋಡಿ, ಅಲ್ಲಿಯ ತನಕ ಇಂದ್ರಿಯ ನಿಗ್ರಹ ಇದ್ದಂತಹ ಗೌತಮರು ಅಹಲ್ಯೆಯನ್ನು ನನ್ನ ಮನೆಯಲ್ಲಿಟ್ಟಂತಹ ನ್ಯಾಸ ಅಂದ್ರೇನು? ಒತ್ತೆಯಾಗಿ ಇಟ್ಟದ್ದು, ಮನೆಯಲ್ಲಿ ಅಡವು ಇಟ್ಟದ್ದು. ಅದರಿಂದ ಅದನ್ನು ರಕ್ಷಣೆ ಮಾಡುವಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ ಅದನ್ನು ರಕ್ಷಣೆ ಮಾಡಿ ಒಪ್ಪಿಸಿದ್ದಾನೆ. ಆದರೆ ಯಾವಾಗ ತನ್ನ ಗುಣಗಳನ್ನೆಲ್ಲ ಗ್ರಹಣ ಮಾಡಿ ಅಷ್ಟು ಚೆನ್ನಾಗಿದ್ದಾರೆ ಈ ಮಹರ್ಷಿಗಳು ಅಂತ ಆಕೆ ವರ್ಣಿಸಿದ್ಲು, ಅದನ್ನು ನೋಡಿ ಅಂತಹ ಸೂಕ್ಷ್ಮ ಗ್ರಹಿಕೆಯುಳ್ಳಂತಹ ಈಕೆಯನ್ನು ನನ್ನ ಅರ್ಧಾಂಗಿಯಾಗಿಸಿಕೊಳ್ಳಬೇಕು ಅಂತ ಅವರಿಗೆ ಅನಿಸಿದೆ. ಅವರು ಬಂದು, ನಾನು ಪ್ರದಕ್ಷಿಣೆ ಹಾಕಿ ಆಯಿತು, ಕೊಡಬೇಕು. ಬ್ರಹ್ಮ ಕೇಳ್ತಾನೆ, ಅಲ್ಲ ದೇವತೆಗಳೇ ಹೋದವರು ಇನ್ನೂ ಬರಲಿಲ್ಲ, ನೀನೇನು ಪ್ರದಕ್ಷಿಣೆ? ಬ್ರಹ್ಮ, ಭೂ ಪ್ರದಕ್ಷಿಣೆ ಹೇಗೆ ಮಾಡಿದಿ? ಅದಕ್ಕೆ ಈ ಗೌತಮ ಮಹರ್ಷಿಗಳು ಚತುರ್ಮುಖ ಬ್ರಹ್ಮ 4ನೇ ಮುಖದಲ್ಲಿ ಹೇಳುವ ಒಂದು ವೇದ ಮಂತ್ರವನ್ನು ಹೇಳ್ತಾರೆ.
ಆ ವೇದ ಮಂತ್ರ ಏನು ಹೇಳ್ತಾ ಇರ್ತದೆ ಅಂದರೆ ಅಥರ್ವ ವೇದದ ಮಂತ್ರ. ಅದರ ಅರ್ಥ ಏನು ಅಂತ ಹೇಳಿದರೆ, ಒಂದು ಕಪಿಲ ಗೋವು ಹಸು, ಅದು ತುಂಬು ಗರ್ಭಿಣಿಯಾದದ್ದು, ಕರು ಹಾಕುವುದಕ್ಕೆ ಸನ್ನದ್ಧವಾದಂತಹ ಈಯುವ ಕಾಲದಲ್ಲಿ ಅದರ ಸೇವೆಯನ್ನು ಮಾಡಿ ಅದಕ್ಕೆ ಕಿಂಚಿತ್ತೂ ನೋವಾಗದೇ ಇರುವ ಹಾಗೆ ಅದನ್ನು ಪರಿಸೇವಿಸಿ ಆ ಹೊತ್ತಿಗೆ ಅದಕ್ಕೆ 3 ಪ್ರದಕ್ಷಿಣೆ ಬಂದರೆ, 1 ಪ್ರದಕ್ಷಿಣೆ ಬಂದರೆ ಅದು ಭೂ ಪ್ರದಕ್ಷಿಣೆ ಬಂದ ಪುಣ್ಯ ಅಂತ ಆ ವೇದ ಹೇಳ್ತದೆ, ಅಥರ್ವ ವೇದದ ಮಂತ್ರ ಹೇಳ್ತದೆ. ಹಸು ಕರು ಹಾಕುವಾಗ ಹಸುವಿಗೂ ನೋವಾಗ್ತದೆ, ಆ ನೋವಾಗದೇ ಇರುವ ಹಾಗೆ ಅದಕ್ಕೆ ಮೀಸವರ್ತ ಕರು ಹಾಕ್ತಾ ಇರುವಂತಹ ಹೊತ್ತಿಗೆ ಅದನ್ನು ಹಿಡಿದು ಎಳೆಯುವುದಲ್ಲ, ಕರುವನ್ನು ಅದಕ್ಕೆ ಸುತ್ತು 3 ಪ್ರದಕ್ಷಿಣೆ ಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ಅದಕ್ಕೆ ನಮಸ್ಕರಿಸಿತು ಅಂತಾದರೆ ಅದು ಒಂದು ಪ್ರದಕ್ಷಿಣೆಗೆ ಭೂ ಪ್ರದಕ್ಷಿಣೆಯ ಫಲ ಅಂತ ವೇದವೇ ಹೇಳ್ತದೆ, ಸ್ಮೃತಿಗಳು ಹೇಳುವುದಲ್ಲ. ಹಾಗಾಗಿ ನಾನು ನಮ್ಮ ಮನೆಯ ಕಪಿಲ ಗೋವು ಹಸು ಅದು ಕರು ಹಾಕ್ತಾ ಇರುವ ಹೊತ್ತಿಗೆ ನಾನು 3 ಪ್ರದಕ್ಷಿಣೆ ಹಾಕಿ ಬಂದಿದ್ದೇನೆ. ಅಲ್ಲಿಗೆ 4 ಹಾಕಲಿಲ್ಲ ನೋಡಿ ಅವ. ಯಾಕೆಂತ ಹೇಳಿದರೆ ನೀವು ಹೇಳಿದ್ದೇನು 3 ಭೂ ಪ್ರದಕ್ಷಿಣೆ ಆಗಬೇಕು, ಒಂದು ಎಕ್ಸ್ಟ್ರಾ ಇರಲಿ ಅಂತ 4 ಹಾಕ್ಲಿಕ್ಕೆ ಹೋಗಲಿಲ್ಲ. 1 ಪ್ರದಕ್ಷಿಣೆಗೆ 1 ಭೂಮಿ ಪ್ರದಕ್ಷಿಣೆಯ ಫಲ ಅಂತ ವೇದ ಹೇಳಿದರ ಬಗ್ಗೆ ದೃಢ ವಿಶ್ವಾಸವನ್ನಿಟ್ಟು ಪ್ರದಕ್ಷಿಣೆ ಹಾಕಿ ಬಂದು ಹೇಳಿದ್ದಾನೆ. ಚತುರ್ಮುಖ ಬ್ರಹ್ಮ ನಾನು ದಿನನಿತ್ಯ ಪಾರಾಯಣ ಮಾಡುವ ವೇದ ಇದು, ವೇದ ಹೇಳಿದ್ದು ಯಾವತ್ತೂ ಸುಳ್ಳಲ್ಲ ಅಂತ ಹೇಳಿ ಇಂದ್ರಾದಿಗಳು ಬರುವುದಕ್ಕಿಂತ ಮುಂಚೆ ಇವನಿಗೆ ಮದುವೆ ಮಾಡಿ ವಾದ್ಯ ತುತ್ತೂರಿ ಊದಿಸಿ ಕಳಿಸಿ ಇಂದ್ರಾದಿಗಳು ಐರಾವತಾದಿಗಳಲ್ಲಿ ತಿರುಗಿ ಬರಬೇಕಾದ್ರೆ ಮದುವೆ ಆಗಿ ಹೋಗಿದೆ ಅಂತ ವಿಷಯ ಸಿಕ್ಕಿತು. ಗೋದಾವರಿ ತೀರದಲ್ಲಿ ನಮ್ಮ ಮಹರ್ಷಿಗಳು ಅಹಲ್ಯೆಯ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾರೆ. ಅಹಲ್ಯೆಯಲ್ಲಿ ಆತನಿಗೊಂದು ಮಗ ಹುಟ್ಟಿದ್ದಾನೆ, ಅವನಿಗೆ ಶತಾನಂದ ಅಂತ ಹೆಸರು. ಶತಾನಂದ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮನದ್ದೇ ಹೆಸರು. ಚತುರ್ಮುಖ ಬ್ರಹ್ಮನೇ ಮದುವೆ ಮಾಡಿಕೊಟ್ಟದ್ದಲ್ವ, ಚತುರ್ಮುಖ ಬ್ರಹ್ಮನಿಗೆ ಶತಾನಂದ ಅಂತ ಒಂದು ಹೆಸರಿದೆ. ತನ್ನ ಮಗನಿಗೆ ತನ್ನ ಅಜ್ಜನ ಹೆಸರು ಇಡಬೇಕು ಅಂತ ಲೆಕ್ಕಾಚಾರದ ಪ್ರಕಾರ ಶತಾನಂದ ಅಂತ ನಾಮಕರಣ ಮಾಡಿದ್ದಾನೆ. ಮುಂದೆ ಈ ಶತಾನಂದರು ಜನಕನ ಪುರೋಹಿತರು, ಸೀತಾರಾಮರ ಕಲ್ಯಾಣ ಮಾಡಿಸಿರತಕ್ಕಂಥವ್ರು ಈ ಶತಾನಂದರು. ಇಷ್ಟರಲ್ಲಿ ಇಂದ್ರನಿಗೆ ಅಹಲ್ಯೆಯನ್ನು ಮದುವೆ ಆಗಬೇಕು ಅಂತ ಮನಸ್ಸಲ್ಲಿತ್ತಲ್ವ, ಅದು ಆಗಲಿಲ್ಲ. ಅದಕ್ಕೆ ಇವರ ಆಶ್ರಮದ ಹತ್ರ ಬಂದಂತೆ. ಬಂದು ನೋಡಿದರೆ ಮಹರ್ಷಿಗಳು ಅಹಲ್ಯ ಆಶ್ರಮದ ಒಳಗಿದ್ದಾರೆ. ಇವ ಸುಮಾರು ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಬಂದಿದ್ದಾನೆ. ಬಂದವ ಏನಾದರೂ ಮಾಡಬೇಕು ಅಂತ ಹೇಳಿ ಆಶ್ರಮದ ಹೊರಭಾಗಕ್ಕೆ ಹೋಗಿ ಕೋಳಿಯ ಆಕಾರ ತಗೊಂಡು ಕೂಗಿದಂತೆ. ಕೋಳಿ ಕೂಗಿತು. ಕೋಳಿ ಕೂಗಿದ್ದು ಕೇಳಿದ ಕೂಡಲೇ ನಮ್ಮ ಋಷಿಗಳಿದ್ರು. ಅದು ಬೆಳಗ್ಗೆ ಅನುಷ್ಠಾನ ಮಾಡುವ ಕಾಲ ಅಲ್ಲ. ಎದ್ರು ಸ್ನಾನಕ್ಕೆ ಬೇಕಾದ ಪರಿಕರಗಳನ್ನು ಹಿಡ್ಕೊಂಡು ಗೋದಾವರಿಯ ಸ್ನಾನಕ್ಕೋಸ್ಕರ, ಗೋದಾವರಿ ನೋಡಿ ಬಂದದ್ದು ದ್ವಾಪರದಲ್ಲಿ, ಆದರೆ ಆ ಕಾಲದಲ್ಲೂ ಗೋದಾವರಿ ಇದೆ. ಅಂದರೆ ಗೋದಾವರಿ ಅನ್ನೋ ನದಿ ಏನಿದೆ ವೃದ್ಧಗಂಗೆ ಅಂತ ಕರೆಸಿಕೊಳ್ಳುವಂಥದ್ದು, ಅದು ನಿತ್ಯ ಎಲ್ಲ ಕಾಲದಲ್ಲೂ ಇರ್ತದೆ. ಕೆಲವು ಸಂದರ್ಭದಲ್ಲಿ ನಿಲ್ತದೆ ಕ್ಷಾಮಾದಿ ಸ್ಥಿತಿಯಲ್ಲಿ, ಮತ್ತೆ ಅದರಲ್ಲಿ ಗಂಗೆ ಹರಿತಾಳೆ. ಅದು ಇವರ ಕಾಲದಲ್ಲಿ ಬಂದದ್ದು. ಮತ್ತೆ ವಿಶೇಷವಾಗಿ ಗೋದಾವರಿ ದೊಡ್ಡ ನದಿ. ಹೇಗೆ ಉತ್ತರದಲ್ಲಿ ಗಂಗೆ ಬಹಳ ದೊಡ್ಡ ನದಿಯೋ ಹಾಗೆ ದಕ್ಷಿಣದಲ್ಲಿ ಗೋದಾವರಿ ಬಹಳ ದೊಡ್ಡ ನದಿ. ಅದರಿಂದ ಇಡೀ ದಕ್ಷಿಣ ಭಾರತವನ್ನು ಊಟ ಮಾಡಿಸುವ ಶಕ್ತಿ ಗೋದಾವರಿಯಲ್ಲಿ ಉಂಟಂತೆ. ಎಲ್ಲರಿಗೂ ಧಾನ್ಯಗಳನ್ನು ಕೊಡ್ತಕ್ಕಂಥ ಶಕ್ತಿ ಗೋದಾವರಿಯಲ್ಲಿ ಉಂಟು. ಆ ಗೋದಾವರಿ ನಮ್ಮ ಹತ್ರ ಇದ್ದರೆ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಗಲಾಟೆ ಆಗ್ತಿರ್ಲಿಲ್ಲ. ಗೋದಾವರಿ ಅಷ್ಟು ದೊಡ್ಡ ನದಿ ಇದು, ಬೇಕಾದಷ್ಟು ನೀರು ಕೊಡ್ತಕ್ಕಂಥ ನದಿ ಅಂತ ಅರ್ಥ. ಅಂಥ ಗೋದಾವರಿ ಅದು ಒಂದು ಕಾಲದಲ್ಲಿ ಬತ್ತುತ್ತೆ, ಹೋಗುತ್ತೆ, ಕ್ಷಾಮದ ಕಾಲದಲ್ಲಿ ನಿಲ್ಲುತ್ತೆ, ಮತ್ತೆ ಋಷಿಗಳ ತಪಸ್ಸಿನಿಂದ ವಿಶೇಷ ಶಕ್ತಿಯಿಂದ ಮತ್ತೆ ಬೆಳೆಯುತ್ತೆ. ಹಾಗೆ ಬಂದಂತಹ ಗೋದಾವರಿ. ಅದರ ತೀರದಲ್ಲಿರ್ತಕ್ಕಂತಹ ಗೌತಮ ಮಹರ್ಷಿಗಳು ಯಾವಾಗ ಕೋಳಿಯ ಶಬ್ದ ಕೇಳಿತು ತಾವು ಸ್ನಾನಕ್ಕೆ ಅಂತ ಹೋದರು. ಅವರು ಸ್ನಾನಕ್ಕೆ ಹೋದ ಹೊತ್ತಿಗೆ ಸರಿಯಾಗಿ ಇಂದ್ರ ಗೌತಮರ ವೇಷ ಹಾಕಿಕೊಂಡು ಒಳಗೆ ಬಂದ. ಈಕೆ ಗೌತಮರೇ ಅಂತ ಅನಿಸಿಕೊಂಡು ತಾನು ಸ್ವೀಕಾರ ಮಾಡಿದ್ಲು. ಗೌತಮರು ಅಲ್ಲಿ ಸ್ನಾನಕ್ಕೆ ಹೋದರು. ಸ್ನಾನಕ್ಕೆ ಹೋದವರು ನೋಡ್ತಾರೆ ಆಕಾಶದಲ್ಲಿ ನಕ್ಷತ್ರ ಎಲ್ಲ ತಲೆಯ ಮೇಲೆ ಇದೆ. ಮಹಾವ್ಯಾಧ ನಕ್ಷತ್ರ, ಸಪ್ತರ್ಷಿ ಮಂಡಲ, ಅದು ಜಾರಿದ್ರೆ ಅಲ್ಲ ಬೆಳಗಾಗೋದು. ಇದು ತಲೆ ಮೇಲೆ ನಕ್ಷತ್ರ ಉಂಟು ಅಂತ ಹೇಳಿದರೆ ಮಧ್ಯರಾತ್ರಿ ಅಂತ ಅರ್ಥ ಅಲ್ಲ. ಯಾಕೆ ಹೀಗಾಯಿತು? ಯಾಕೆ ಇದ್ದಕ್ಕಿದ್ದಾಗೆ ಕೋಳಿ ಕೂಗಿತು? ಇದು ಕಾಲ ಅಕಾಲವಾಗಿದೆ. ಪೂರ್ವದ್ದಾದ ದಿಕ್ಕು ಸ್ವಲ್ಪ ಆದರೂ ಕೆಂಪಾದ ನಶೆಯನ್ನು ಬೀರಿದರೆ ಮಾತ್ರ ಅದು ಉಷಕಾಲ ಅಂತ ಅರ್ಥ. ಪೂರ್ವದಲ್ಲಿ ಅದೇನೂ ಕಾಣಿಸ್ತಾ ಇಲ್ಲ. ಹಾಗಾದರೆ ಕಾಲ ಅಕಾಲವಾಗಿದೆ. ಇದು ನಿಶೀಥ ಕಾಲ, ಅಪರರಾತ್ರ ಅನ್ನೋದು ಗೊತ್ತಾಯಿತು. ಅಪರರಾತ್ರದಲ್ಲಿ ನದಿಯಲ್ಲಿ ಮುಳುಗುವ ಹಾಗಿಲ್ಲ. ಯಾಕೆಂತೇಳಿದರೆ ನದಿಯ ನೀರು ಆವಾಗ ಪರ್ಯುಷಿತಂ ಜಲಂ ಪ್ರವೇಶಾದ್ ವರುಣಸ್ಯಾಪ್ಸು ಯತಃ ಪರ್ಯುಷಿತಂ ಜಲಂ. ಆ ಹೊತ್ತಿಗೆ ವರುಣದೇವ ನಿದ್ರಿಸ್ತಾ ಇರ್ತಾನೆ. ಆದ್ದರಿಂದ ಆವಾಗ ನೀರಿನಲ್ಲಿ ಹೋಗಿ ನಾವು ಕಾಲು ಹಾಕುವ ಹಾಗಿಲ್ಲ, ಮಧ್ಯರಾತ್ರಿಯಲ್ಲಿ ನದಿಯಲ್ಲಿ ಮುಳುಗುವ ಹಾಗಿಲ್ಲ. ಹಾಗಾಗಿ ಈ ಕಾಲ ಸರಿಯಲ್ಲ. ಏನಾದರೂ ಉಷಕ್ಕಾಲ ಪ್ರಾಪ್ತಿಯಾಗಬೇಕು. ಮತ್ತೆ ಸ್ನಾನಕ್ಕೆ
ಆದರೆ ಈ ಹೊತ್ತಿಗೆ ಕೋಳಿ ಕೂಗಿತು ಅಂತ ಹೇಳಿದರೆ ಇದೇನೋ ಒಂದು ಅಪಚಾರ ನಡೆಯುವ ಸಾಧ್ಯತೆ ಇದೆ ಅಂತ ಗೊತ್ತಾಯಿತು. ಗೊತ್ತಾದವರು ಸೀದಾ ಹಿಂತಿರುಗಿ ಬರುವಾಗ ಇಲ್ಲಿ ಅಹಲ್ಯೆ ಇನ್ನೊಬ್ಬ ಋಷಿಯ ಜೊತೆಗಿದ್ದಾರೆ. ಇದನ್ನು ನೋಡಿ ಬಾಗಿಲು ಹಾಕಿತ್ತಂತೆ, ಬಾಗಿಲು ಹೊಡಿತಾರಂತೆ. ಕಥೆ ತುಂಬ ಚೆನ್ನಾಗಿದೆ. ಎಲ್ಲ ಈ ಕಾಲದಲ್ಲಿ ಏನು ನಡೆಯುತ್ತೋ ಅದೆಲ್ಲ ನಡೆಯುತ್ತೆ ಅಲ್ಲಿ ಎಂದು ಬಾಗಿಲು ಒಡೆದು ಒಳಗೆ ಪ್ರವೇಶಿಸಿದಾಗ ಇವರಿಬ್ಬರು ಜೊತೆಗಿರುವುದನ್ನು ಕಾಣ್ತಾನೆ. ಸಿಟ್ಟು ಬರ್ತದೆ. ಅಷ್ಟು ಹೊತ್ತಿಗೆ ಇಂದ್ರ ಎದ್ದವ ಸೀದಾ ಒಂದು ಬಿಡಾಲ ಬೆಕ್ಕಿನ ರೂಪ ಮಾಡಿ ಅಲ್ಲಿಂದ ಕಿಟಕಿಯಲ್ಲಿ ಹೊರಗೆ ಹೋಗುವುದಕ್ಕೆ ಪ್ರಯತ್ನಿಸಿದಂತೆ. ಇಂದ್ರ ಕಾಮರೂಪಿ ಅಲ್ಲ, ಈಗ ಗೌತಮನ ವೇಷವೇ ಹಾಕಿದವನಿಗೆ ಒಂದು ಬೆಕ್ಕಿನ ರೂಪ ಹಾಕೊಳ್ಳುವುದು ಏನು ದೊಡ್ಡದು. ಬೆಕ್ಕಿನ ರೂಪದಿಂದ ಹೊರಟ. ಅಹಲ್ಯೆಗೆ ಅರ್ಥ ಆಗ್ತದೆ, ತುಂಬ ಬೇಸರ ಆಗ್ತದೆ, ಯಾರೋ ಬೇರೆಯವರಿಂದ ಹೀಗಾಗೋಗಿದೆ ಅಂತ ಬೇಸರವಾಗ್ತದೆ. ಇವ ನೋಡಿದವ ಸಿಟ್ಟು ತಡೆಯುವುದಕ್ಕಾಗಲಿಲ್ಲ ಗೌತಮನಿಗೆ. ಇದು ಎರಡನೇ ಸಿಟ್ಟು. ಒಂದು ಸಿಟ್ಟು ಆಗಾಯ್ತು ಹೀಗೆ, ಇದು ಅದಕ್ಕಿಂತ ಮುಂಚಿನ ಸಿಟ್ಟಿತ್ತು. ಈ ಸಿಟ್ಟಿನಿಂದ ಅವರಿಗೆ ನಿರ್ವೀರ್ಯನಾಗುವಂಥ ಶಾಪ ಕೊಟ್ಟ. ಶರೀರವೆಲ್ಲವೂ ಕೂಡ ಚಕ್ಷುಸ್ಸಿನ ಹಾಗೆ ಯೋನಿಮುದ್ರಿತವಾಗಿ ಹೋಗಲಿ ಅಂತ ಶಾಪ ಕೊಟ್ಟ. ಅದರ ಜೊತೆಗೆ ಅಹಲ್ಯೆಗೂ ಕೂಡ ನಿನ್ನಲ್ಲಿ ಯಾವುದೇ ಸಸ್ಯಗಳು ಬೆಳೆಯದೇ ಹೋಗಲಿ ಅಂತ. ಅಹಲ್ಯ ಅನ್ನೋ ಶಬ್ದಕ್ಕೆ ಅರ್ಥ ಅಲ್ಲಿ ನೇಗಿಲಿನಿಂದ ಹಸನು ಮಾಡಿ ಗೊಬ್ಬರ ಹಾಕಿದ್ರು ಅಲ್ಲಿ ಏನು ಬೆಳಿಬಾರ್ದು, ಕಲ್ಲಿನ ಹಾಗೆ ನೀನು ಅಹಲ್ಯೆಯಾಗಿ ಹೋಗು ಅಂತ ಶಾಪ ಕೊಟ್ಟದ್ದು. ಹಲ ಅಂದರೆ ಏನು? ಹಲ ಅಂದರೆ ನೇಗಿಲು. ಹಲ್ಯ ಅಂದರೆ ಹಲದಿಂದ ಉಳಬಹುದಾದ ನೆಲಕ್ಕೆ ಹಲ್ಯ ಅಂತ ಹೆಸರು. ಅಹಲ್ಯ ಅಂದರೆ ಅಲ್ಲಿ ಉಳುವುದಕ್ಕೆ ಸಾಧ್ಯ ಇಲ್ಲ, ಒಂದು ಬೆಂಗಾಡು ಅಥವಾ ಕಲ್ಲು. ಅಹಲ್ಯೆಯಾಗಿ ಹೋಗುವಂತ ಶಾಪ ಕೊಟ್ಟಂತೆ. ಇದರ ಪರಿಣಾಮವಾಗಿ ಆಕೆ ಒಂದು ಕಲ್ಲಿನ ಹಾಗೆ ಸ್ವಾತ್ಮ ಚೈತನ್ಯವನ್ನೇ ಕಳೆದುಕೊಂಡು ನಾನು ಪಾತಿವ್ರತ್ಯದಿಂದ ದೂರವಾಗಿದ್ದೇನೆ ಅಂತ ಹೇಳಿ ಮುಸುಕ ಹಾಕಿಕೊಂಡಂತೆ. ಕಲ್ಲಿನ ಹಾಗೆ ತಾನು ಕೂತು ತಪಶ್ಚರ್ಯ ಮಾಡ್ತಾಳೆ. ತನ್ನ ಪತಿಯಾದಂತಹ ಗೌತಮರ ಪಾದವನ್ನು ಮುಟ್ಟದೇ ನಮಸ್ಕರಿಸ್ತಾಳೆ. ನಾನು ಮುಟ್ಟುವುದಕ್ಕೆ ಅರ್ಹಳಲ್ಲ ಅಂತೇಳಿ ನಮಸ್ಕಾರ ಮಾಡ್ತಾಳೆ. ಗೌತಮರಿಗೆ ಸಿಟ್ಟೆಲ್ಲ ಇಳಿತದೆ. ಇಳಿದು ಹೇಳ್ತಾರೆ, ನಿನ್ನ ಅಪರಾಧ ಇಲ್ಲ ತಾಯಿ ಅಂತ ಕರೀತಾರೆ ನೋಡಿ ಪತ್ನಿಯನ್ನು. ಮಾತಃ, ನಿನ್ನ ಅಪರಾಧ ಇಲ್ಲ, ಯಾಕಂದರೆ ನನ್ನ ಮಗನ ಅಮ್ಮನಾದವ ನೀನು ಮಾತಃ. ಆದರೆ ಭಗವಂತ ಶ್ರೀರಾಮಚಂದ್ರನಾಗಿ ಬಂದು ನಿನ್ನನ್ನು ಉದ್ಧರಿಸ್ತಾನೆ. ಅಲ್ಲಿಯ ತನಕ ನಮ್ಮಿಬ್ಬರ ಶ್ರೇಯಸ್ಸಿಗೋಸ್ಕರ, ಮಕ್ಕಳ ಶ್ರೇಯಸ್ಸಿಗೋಸ್ಕರ ತಪಸ್ಸು ಮಾಡು ಅಂತ ಅವಳಿಗೆ ಅಹಲ್ಯಾ ಸ್ಥಿತಿಯನ್ನು ಕರುಣಿಸಿ ತಾನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡುವುದಕ್ಕೆ ಶುರು ಮಾಡ್ತಾನೆ. ಇದಾದ ಎಷ್ಟೋ ಕಾಲದ ನಂತರ ವಿಶ್ವಾಮಿತ್ರರ ಜೊತೆಗೆ ಬಂದಂತಹ ಶ್ರೀರಾಮಚಂದ್ರ ಮಿಥಿಲಾ ನಗರಕ್ಕೆ ಸಾಗತಕ್ಕಂಥವ ದಾರಿಯ ಮಧ್ಯದಲ್ಲಿ ಈ ಗೌತಮಾಶ್ರಮವನ್ನು ಕಂಡು, ಯಾಕೆ ಹೀಗೆ ಬೆಂಗಾಡುವಾಗಿ ಹೋಗಿದೆ, ಇಷ್ಟು ಸುಂದರವಾದ ವಾತಾವರಣದಲ್ಲಿ ಈ ಒಂದು ಆಶ್ರಮ ಯಾಕೆ, ಆಶ್ರಮದ ಮೇಲಿನ ಹುಲ್ಲಿನಲ್ಲೂ ಕೂಡ ಏನೇನೋ ಸಸ್ಯಗಳು ಬೆಳೆದಿದ್ದಾವೆ, ಅಲ್ಲೆಲ್ಲ ಬೀಳುಗಳಲ್ಲಿ ಮುಚ್ಚಿ ಹೋಗಿದೆ, ಋಷಿಗಳೇ ಇಲ್ಲ, ಯಾಕೆ ಹೀಗಾಗಿದೆ ಅಂತ ರಾಮಚಂದ್ರ ವಿಶ್ವಾಮಿತ್ರರಲ್ಲಿ ಪ್ರಶ್ನಿಸಿದಾಗ, ಇದು ಅಹಲ್ಯೆಗೆ ಶಾಪ ಬಂದ ಜಾಗಪ್ಪ, ಹಾಗಾದರೆ ಒಂದು ಸಲ ಹೋಗೋಣ ಅಂತ ರಾಮಚಂದ್ರ ನೋಡಿ ಹೋಗೋಣ ಅಂತ ಒಳಗೆ ಹೋದರೆ ಆತ ಆ ಕಲ್ಲಿನ ಹಾಗೆ ಇದ್ದಂತಹ ಅಹಲ್ಯೆಯನ್ನು ನೋಡ್ತಾಳೆ. ಕಲ್ಲಿನ ಹಾಗೆ ಲೋಕಕ್ಕೆ ಮುಖ ತೋರಿಸದೇ ತಪಸ್ಸು ಮಾಡ್ತಾ ಇದ್ದಂತಹ ಅಹಲ್ಯೆಯನ್ನು ನೋಡಿದ ಕೂಡಲೇ ಅಹಲ್ಯೆಯಲ್ಲಿದ್ದ ಜಾಡ್ಯ ದೂರವಾಗ್ತದೆ. ಸಂದರ್ಶನಾತ್, ರಾಮನ ದರ್ಶನ ಮಾತ್ರದಿಂದ ಆಕೆಯ ಶಿಲಾಭಾವ ಹೋಯ್ತಂತೆ. ಆಕೆ ಹಲ್ಯೆಯಾದಳು, ಮತ್ತೆ ತನ್ನಲ್ಲಿ ಬೆಳೆಯುವುದಕ್ಕೆ ಅವಕಾಶ. ಆಮೇಲೆ ಆಕೆಯಲ್ಲಿ ಅಷ್ಟು ಹೊತ್ತಿಗೆ ಗೌತಮ ಮಹರ್ಷಿಗಳು ಅಲ್ಲಿ ಬರ್ತಾರೆ. ಗೌತಮ ಮಹರ್ಷಿಗಳ ದಿವ್ಯ ದೃಷ್ಟಿಗೆ ಅದೊಂದು ದೃಷ್ಟಾಂತ. ತನ್ನ ನಿರಪರಾಧಿನಿಯಾದಂತಹ ಪತ್ನಿ ಸಂಪೂರ್ಣ ಶುದ್ಧಳಾಗಿ ಪತಿತ ಪಾವನನಾದಂತಹ ಶ್ರೀರಾಮಚಂದ್ರನ ದರ್ಶನ ಮಾತ್ರದಿಂದ ಶುದ್ಧಳಾದಳು. ಆಕೆ ಬಂದು ಶ್ರೀರಾಮನ ಪಾದವನ್ನು ಮುಟ್ಟಿದ್ದಂತೆ ಗೌತಮರ ಜೊತೆಗೆ. ಇವನು ಅವರಿಬ್ಬರ ಪಾದಕ್ಕೂ ನಮಸ್ಕಾರ ಮಾಡ್ತಾನೆ, ರಾಮಚಂದ್ರ ಲಕ್ಷ್ಮಣನ ಜೊತೆಗೆ. ಆವಾಗ ಅಹಲ್ಯ ಮತ್ತು ಗೌತಮರು ಜೊತೆಗೆ ಶ್ರೀರಾಮಚಂದ್ರನಿಗೆ ಆಶೀರ್ವಾದ ಮಾಡಿದ್ದು, ಒಳ್ಳೆ ಹೆಂಡತಿ ಸಿಗಲಿ ಅಂತ. ಇದೆಲ್ಲ ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕಾಗ್ತದೆ. ಹೆಂಡತಿ ಗಂಡ ದೂರ ಆಗಿದ್ದವರನ್ನು ಒಟ್ಟು ಮಾಡಿದರೆ ಒಳ್ಳೆ ಹೆಂಡತಿ ಸಿಗ್ತಾರೆ ಅಂತ. ಯಾರನ್ನು ದೂರ ಮಾಡುವುದಕ್ಕೆ ಹೋಗಬಾರ್ದು, ದೂರ ಆಗ್ತಾ ಇರುವವರನ್ನು ಒಟ್ಟು ಮಾಡುವ ಕೆಲಸ ಮಾಡಬೇಕು. ಶ್ರೀಕೃಷ್ಣನಿಗೂ ಹಾಗೆ ಆದದ್ದಲ್ಲ. ಶ್ರೀಕೃಷ್ಣ ಗುರುಕುಲಕ್ಕೆ ಹೋಗಿದ್ದ. ಗುರುಕುಲದಲ್ಲಿ ಆ ಅಮ್ಮ ಪಾಪ ಅಳುವುದೇ ಕೆಲಸ ಅವಳಿಗೆ, ಮಗ ಸತ್ತಿದ್ದಾನೆ ಅಂತ ಅಳುವುದು. ಕೃಷ್ಣ ಮಗನನ್ನು ತಂದು ಕೊಟ್ಟ. ದಂಪತಿಗಳಿಗೆ ಭಾರಿ ಖುಷಿ ಆಯಿತು, ಸಿಕ್ಕಾಪಟ್ಟೆ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ಆಮೇಲೆ ಮದುವೆ ಲೆಕ್ಕಾಚಾರ ಲೆಕ್ಕವೇ ಇಲ್ಲ. ಹಾಗೆ ಇಲ್ಲೂ ಕೂಡ ಶ್ರೀರಾಮಚಂದ್ರ ಈ ಅಹಲ್ಯ ಗೌತಮರನ್ನಿಬ್ಬರನ್ನು ಸೇರಿಸಿದ. ಶತಾನಂದ ಅಲ್ಲಿರಲಿಲ್ಲ, ಅವನು ಗೌತಮ ಅಲ್ಲಿ ಮಿಥಿಲಾ ಪಟ್ಟಣದಲ್ಲಿದ್ದ. ಜನಕರಾಜನ ಪೌರೋಹಿತ್ಯದ ಕೆಲಸಕ್ಕೋಸ್ಕರ ಅಲ್ಲಿ ನಿಯುಕ್ತನಾಗಿದ್ದ. ಇಲ್ಲಿ ಅಹಲ್ಯೋದ್ಧಾರವನ್ನು ಮಾಡಿದ ನಂತರ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ವಿಶ್ವಾಮಿತ್ರರು
ಮಿಥಿಲಾಪಟ್ಟಣಕ್ಕೆ ಬರ್ತಾರೆ. ಆ ಮಿಥಿಲಾಪಟ್ಟಣದಲ್ಲಿ ಧನುಸ್ಸನ್ನು ಎತ್ತುತ್ತಾನೆ, ಧನುರ್ಭಂಗವಾಗ್ತದೆ. ಸೀತಾಮಾತೆ ಬಂದು ತಾನು ಹಾರವನ್ನು ಶ್ರೀರಾಮಚಂದ್ರನಿಗೆ ಹಾಕ್ತಾನೆ. ಆವಾಗ ಅಲ್ಲಿ ಅಹಲ್ಯ ಗೌತಮರು ಕೂಡ ಆಗಮಿಸ್ತಾರೆ ಶತಾನಂದನ ಜೊತೆಗೆ. ಶತಾನಂದ ಮಾತ್ರ ಅಲ್ಲ ಪುರೋಹಿತ ಅಲ್ಲಿ, ಈ ಕಡೆಯಿಂದ ಆಮೇಲೆ ದಶರಥ ಬರ್ತಾನೆ, ದಶರಥನ ಜೊತೆಗೆ ವಸಿಷ್ಠರು ಬರ್ತಾರೆ, ವಸಿಷ್ಠರು, ವಿಶ್ವಾಮಿತ್ರರು, ಶತಾನಂದರು, ಜೊತೆಗೆ ಗೌತಮ ದಂಪತಿಗಳು ಇವರೆಲ್ಲ ಸೇರಿ ಶ್ರೀರಾಮಚಂದ್ರನ ಮದುವೆಯನ್ನು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ 4 ಜನ ಪುರೋಹಿತರು ಬೇಕೇ ಬೇಕು. 4 ಮದುವೆ, 4 ಜನರಿಗೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ, ಊರ್ಮಿಳಾ, ಶ್ರುತಕೀರ್ತಿ ಮೊದಲಾದವರ ಜೊತೆಗೆ ನಡೆದಂತಹ ಮದುವೆ. ಆ ಮದುವೆಯಲ್ಲಿ 4 ಜನ ಮಹಾಜ್ಞಾನಿಗಳು ಅಲ್ಲಿ ಸೇರಿದ್ರು. ಅದರಲ್ಲಿ ಗೌತಮ ಮಹರ್ಷಿಗಳು ಒಬ್ಬರು. ಅದರಿಂದ ಗೌತಮರ ಒಂದು ದೊಡ್ಡ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ, ಒಂದು ಸಿಟ್ಟಿನಿಂದ ತನ್ನ ಪತ್ನಿಗೆ ಶಾಪ ಕೊಟ್ಟಿದ್ದಾರೆ. ಆದರೆ ಕೊಟ್ಟ ಶಾಪದ ಪರಿಣಾಮ ಏನು ಅಂತ ಹೇಳಿದ್ರೆ, ಅಹಲ್ಯೆಯನ್ನು ಇವತ್ತು ಪಂಚಪತಿವ್ರತೆಯರಲ್ಲಿ ಮೊದಲ ಸ್ಥಾನದಲ್ಲಿ ಎಲ್ಲರೂ ಚಿಂತಿಸುವುದಕ್ಕೆ ಒಂದು ಸ್ಥಾನಮಾನ ಆಕೆಗೆ ಪ್ರಾಪ್ತಿಯಾಯಿತು ಅನ್ನೋದು ದೊಡ್ಡ ವಿಷಯ. ಇಂಥವರಿಗೆ ಮತ್ತೆ ಅಹಲ್ಯೆಯಲ್ಲಿ ಪ್ರಾಪ್ತಿಯಾದಂತಹ ಮಗನ ಹೆಸರು ಚಿರಕಾರಿ ಅಂತ ಅವನಿಗೆ ಹೆಸರು. ಚಿರಕಾರಿ ಅಂತ, ಪಿಚಕಾರಿ ಅಲ್ಲ, ಚಿರಕಾರಿ ಅಂತ ಅವನಿಗೆ ಹೆಸರು. ಚಿರಕಾರಿಯ ಕಥೆ ಶಾಂತಿ ಪರ್ವ ಮಹಾಭಾರತದಲ್ಲಿ ದೊಡ್ಡ ಕಥೆ. ದೊಡ್ಡ ಕಥೆ ಅಂದರೆ ಒಂದು 5-6 ದಿವಸ ಕೇಳುವಷ್ಟು ದೊಡ್ಡ ಕಥೆ. ಚಿರಕಾರಿ ಉಪಾಖ್ಯಾನ ಅಂತಲೇ ಬರ್ತದೆ. ಅದರ ಸಾರ ಇಷ್ಟೇ, ಏನಂದರೆ ಅದೊಂದು ಸ್ವಲ್ಪ ಬೇರೆ ಥರದ ಕಥೆ. ಈಗ ರಾಮಾಯಣದಲ್ಲಿ ನಾನು ಹೇಳಿದ ಕಥೆ ಸ್ವಲ್ಪ ಬೇರೆ ಥರ ಇದೆ. ನಾನು ಪುರಾಣಗಳಲ್ಲಿ ವೇದವ್ಯಾಸರು ಹೇಳಿದ ಕಥೆ ನಾನು ಹೇಳಿದ್ದು, ವಾಲ್ಮೀಕಿಗಳು ಹೇಳಿದ ಕಥೆ ನೀವು ರಾಮಾಯಣ ಕೇಳಿರ್ತೀರಿ, ಅದು ಸ್ವಲ್ಪ ಬೇರೆ ಥರ ಇದೆ. ಇನ್ನು ಚಿರಕಾರಿ ಉಪಾಖ್ಯಾನದಲ್ಲಿ ಬರುವ ಕಥೆ ಇನ್ನಷ್ಟು ಸ್ವಲ್ಪ ಬೇರೆ ಥರ ಇದೆ. ಇವರು ಗೌತಮ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ತಪಸ್ಸು ಮಾಡ್ತಾ ಇದ್ದ ಗೌತಮ ಮಹರ್ಷಿಗಳಿಗೆ ತಪಸ್ಸಿನಲ್ಲಿ ಒಂದು ಸಿದ್ಧಿ ಆಗ್ತದೆ. ಆ ಸಿದ್ಧಿಯ ಪರಿಣಾಮ ಏನು ಅಂದರೆ, ಯಾರು ಎಲ್ಲಿ ಹೇಗೆ ಇರ್ತಾರೆ ಅನ್ನೋದು, ಅಂದರೆ ಮನಸ್ಸಿನಲ್ಲಿ ಯಾರು ಏನು ಯೋಚನೆ ಮಾಡ್ತಾರೆ ಅನ್ನೋದು ಗೊತ್ತಾಗಲಿಕ್ಕೆ ಸರಿಯಾಯಿತು. ಇದು ದೊಡ್ಡ ಸಮಸ್ಯೆ, ಯಾರಿಗೂ ಅದು ಆಗಬಾರ್ದು. ಈಗ ಮನೆಯಲ್ಲಿ ಅಪ್ಪ ಏನು ಯೋಚನೆ ಮಾಡ್ತಾರೆ, ಅಮ್ಮ ಏನು ಯೋಚನೆ ಮಾಡ್ತಾರೆ, ಹೆಂಡತಿ ಏನು ಯೋಚನೆ ಮಾಡ್ತಾರೆ, ಇದೆಲ್ಲ ಇವನಿಗೆ ಗೊತ್ತಾದರೆ ಇವನ ಜೀವನವೇ ಕಷ್ಟ. ಅವರವರ ಯೋಚನೆಗಳು ಇವನಿಗೆ ಅರ್ಥ ಆಗಲಿಕ್ಕೆ ಹೋಗಬಾರ್ದು. ಈ ಅರ್ಥ ಆಗಲಿಕ್ಕೆ ಸುರಾದದ್ರಿಂದ ಇವ ಹೆಂಡತಿಯ ಬಗ್ಗೆ ಯೋಚನೆ ಮಾಡಿದ, ಅವಳೇನು ಯೋಚನೆ ಮಾಡ್ತಾಳೆ ಅಂತ. ಅವಳ ಯೋಚನೆಯನ್ನು ಕೇಳಿ ಸಿಟ್ಟು ಬರ್ತದೆ. ಯಾರು? ಅಹಲ್ಯೆಯ ಯೋಚನೆ. ಅದು ಕೇಳಿ ಸಿಟ್ಟಿನಿಂದ ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿದರೆ ಚಿರಕಾರಿ ಮನೆಯಲ್ಲಿದ್ದಾರೆ. ಚಿರಕಾರಿಗೆ ಹೇಳ್ತಾರೆ, ನೋಡು ನಿನ್ನ ಅಮ್ಮನನ್ನು ಕೊಂದು ಹಾಕು ಅಂತ. ಚಿರಕಾರಿಗೆ ಇದು ಪರಶುರಾಮಾಚಾರ್ಯರಿಗೆ ಜಮದಗ್ನಿ ಹೇಳಿದ ಹಾಗೆ, ಕೊಂದು ಹಾಕು ಅಮ್ಮನನ್ನು. ಚಿರಕಾರಿಗೆ ಹೇಳ್ತಾನೆ, ಯಾಕೆ ಕೊಲ್ಲಬೇಕು ಅಂತ ಕೇಳಿದ. ಅವನು ನೇರಕ್ಕೆ ನೇರವ, ಅಪ್ಪನ ಹತ್ರ ನೇರ ಕೇಳ್ತಾನೆ, ಯಾಕೆ ಕೊಲ್ಲಬೇಕು? ಅವಳಲ್ಲಿ ಪಶುತ್ವ ಬಂದಿದೆ ಅಂತ. ಏನೋ ಇವನು ಅವಳ ಮನಸ್ಸಿನಲ್ಲಿದ್ದ ಆಲೋಚನೆ ಅರ್ಥ ಮಾಡಿಕೊಂಡಿದ್ದಾನೆ, ಅದಕ್ಕೋಸ್ಕರ ಪಶುತ್ವ ಬಂದಿದೆ, ಅವಳ ಪಶುತ್ವವನ್ನು ಸಂಹಾರ ಮಾಡಬೇಕು. ಅದಕ್ಕೆ ಚಿರಕಾರಿ ಕತ್ತಿ ಬೇಕು ನನಗೆ ಅಂತ ಹೇಳ್ತಾನೆ. ಚಿರಕಾರಿ ಗೌತಮ ಹೀಗೊಂದು ಮಂತ್ರ ಮಾಡಿ ಒಂದು ಕತ್ತಿ ಕೊಡ್ತಾನೆ. ಇವ ಕತ್ತಿ ಹಿಡ್ಕೊಂಡು, ಸರಿ ನೀವು ತಪಸ್ಸಿಗೆ ಹೋಗಿ, ನೀವು ಹೇಳಿದ ಕೆಲಸ ಮಾಡ್ತೇನೆ ಅಂತ ಚಿರಕಾರಿ ಗೌತಮರನ್ನು ತಪಸ್ಸಿಗೆ ಕಳಿಸಿದ. ಇವರು ಮತ್ತೆ ತಪಸ್ಸಿಗೆ ಹೋದರು. ಚಿರಕಾರಿಗೆ ಹೇಳಿದ್ದೇನೆ ಅಂತ ಆದಮೇಲೆ ಕೆಲಸ ನಡೀತದೆ, ಮತ್ತೆ ಅದರ ಬಗ್ಗೆ ಯೋಚನೆ ಇಲ್ಲ. ತಪಸ್ಸಿನಲ್ಲಿ ಮತ್ತೆ ಮುಳುಗಿದ್ರಂತೆ. ಇವನು ಚಿರಕಾರಿ ಇಲ್ಲಿ ಕೂತುಕೊಂಡು ಕತ್ತಿಯನ್ನು ಕಲ್ಲಿಗೆ ಒರೆಸ್ತಾ ಇದ್ದಾನೆ. ಹರಿತ ಮಾಡ್ತಾ ಯೋಚನೆ ಮಾಡುವುದು ಅವರು. ಈಗ ಅಪ್ಪ ಹೇಳಿದ ಹಾಗೆ ಅಮ್ಮನನ್ನು ಕೊಲ್ಲುವುದು ಸರಿಯೋ? ಯೋಚನೆ ಮಾಡಲಿಕ್ಕೆ 2 ವರ್ಷ ಬೇಕಾಯ್ತು ಅವನಿಗೆ. ಇದೇ ಯೋಚನೆ ಅವನು. ಅಮ್ಮ ಏನು, ಅಪ್ಪ ಏನು, ಎರಡರನ್ನು ತುಲೆಯಲ್ಲಿಟ್ಟರೆ ಯಾವುದು ಎತ್ತರ ಯಾವುದು ಕೆಳಗೆ. ಬಹಳ ಸುಂದರವಾದ ವಿವೇಚನೆ. ಅಮ್ಮ ಅಪ್ಪ ಯಾರು ಗೌರವದಿಂದ ಅಧಿಕ ಅನ್ನೋದನ್ನು ವಿವೇಚನೆ ಮಾಡುವ ಒಂದು ಚಿಂತನೆ. ಚಿರಕಾರಿ ಉಪಾಖ್ಯಾನ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರ್ತಕ್ಕಂಥ ಕಥೆ. ಒಮ್ಮೆ ಅಪ್ಪ ಎಷ್ಟು ಎತ್ತರ ಅಂತ ಹೇಳುವುದಕ್ಕೆ ಒಂದು 8 ಕಾರಣಗಳನ್ನು ಕೊಡ್ತಾನೆ. ಅದಕ್ಕಿಂತ ಅಮ್ಮ ಎತ್ತರ ಅಂತ ಹೇಳುವುದಕ್ಕೆ ಒಂದು 6 ಕಾರಣ ಕೊಡ್ತಾನೆ. ಆಮೇಲೆ ಏನೇ ಆದರೂ ಅಮ್ಮ ಅಪ್ಪನ ಅಧೀನವಾಗಿರಬೇಕು, ಅದರಿಂದ ಅಪ್ಪ ಶ್ರೇಷ್ಠ ಅಂತ ಹೇಳ್ತಾನೆ. ಈ ಭಾರಿ ಚಿಂತನೆಗಳನ್ನು ಮಾಡ್ತಾನೆ. ಚಿಂತನೆ ಮಾಡ್ತಾ ಇದ್ದಾನೆ. ಆದರೂ ಅಮ್ಮನನ್ನು ಕೊಲ್ಲುವುದು ಅಪ್ಪ ಹೇಳಿದ ಹಾಗೆ ಸಮಂಜಸ ಅಲ್ಲ, ಏನಾದರೂ ಅಮ್ಮನ ಹತ್ರ ಒಂದ್ಸಲ ಕೇಳಬೇಕು ಅಂತ ಸೀದಾ ಅಮ್ಮನ ಹತ್ರ ಹೋಗಿ ಕೇಳ್ತಾನೆ. ಅಮ್ಮ, ಅಲ್ಲೇ ಈಗ ನಿನ್ನನ್ನು ಸಂಹರಿಸು ಅಂತ ಅಪ್ಪ ಹೇಳಿದ್ದಾನೆ, ನಿನ್ನಲ್ಲಿ ಪಶುತ್ವ ಇದೆ ಅಂತ ಹೇಳಿದ್ದಾನೆ, ಹೌದಾ, ಏನು ಕಥೆ ಅಂತ ಅಮ್ಮನ ಹತ್ರ ಕೇಳ್ತಾನೆ. ಅಮ್ಮ, ಹೌದಪ್ಪ, ಅವರು ಹೇಳಿದ್ದು ಸರಿ, ನಾನು ಕೇಳಿಸಿಕೊಂಡಿದ್ದೇನೆ, ಹಾಗಾಗಿ ತಲೆ ತಗ್ಗಿಸಿಕೊಂಡು ಕೂತೇ ಇದ್ದೇನೆ, ನೀನು ಅಪ್ಪ ಹೇಳಿದ ಕೆಲಸವನ್ನು ನೀನು ಮಾಡಬೇಕು ಅಂತ ಅಮ್ಮ ಬೇರೆ ಹೇಳ್ತಾಳೆ. ಇವನು, ನೀನು ಹೇಳಿದ್ದು ಸರಿ, ಇದನ್ನು ಸ್ವಲ್ಪ ವಿಮರ್ಶೆ ಮಾಡ್ತೇನೆ ಅಂತ ಮತ್ತೆ ಬಂದ. ಇದು ವಿಮರ್ಶೆ. ಅದಕ್ಕೆ ಅವನಿಗೆ ಚಿರಕಾರಿ ಅಂತ ಹೆಸರು. ಚಿರಕಾರಿ ಅಂದ್ರೇನು? ನಿಧಾನಕ್ಕೆ ಕೆಲಸ ಮಾಡಿದ, ಆಲೋಚನೆ ಮಾಡಿ ಅದು ಮುಗಿಯುವುದೇ ಇಲ್ಲ ಅವನ ಕೆಲಸ ಅಂತ ಅರ್ಥ. ಅಷ್ಟು ಚಿರಂ ಕರೋತೀತಿ ಚಿರಕಾರಿ ಅಂತ, ಬಹಳ ನಿಧಾನ ಮಾಡ್ತಕ್ಕಂಥವ. ಏನಾಯಿತು?
2 ವರ್ಷ ಆದರೂ ಇವನು ಕೆಲಸ ಮುಗಿಲಿಲ್ಲ, ಯೋಚನೆ ಮಾಡ್ತಾ ಇದ್ದಾನೆ ಅದರ ಬಗ್ಗೆ. ಅದು ಹಾಗೆ, ಇದು ಹೀಗೆ, ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ಚಿಂತನೆ ಇದೆ. ಅಷ್ಟರಲ್ಲಿ ಓಡಿ ಓಡಿ ಬರ್ತಾನಂತೆ ಗೌತಮ. ಬಂದಾಗ ಈ ಹುಡುಗ ಕತ್ತಿಯನ್ನು ಅಲ್ಲಿ ಬಿಸಾಡಿ ಓಡಿ ಹೋಗಿ ಋಷಿಗಳ ಕಾಲು ಹಿಡ್ಕೊಂಡು ಗೊಳೋ ಅಂತ ಅಳುವುದಕ್ಕೆ ಶುರು ಮಾಡ್ತಾನೆ. ಋಷಿಗಳಿಗೆ ಇನ್ನಷ್ಟು ಉದ್ವೇಗ ಏನು ಅಂದರೆ ಕೊಂದು ಬಿಟ್ಟಿದ್ದಾನು ಅಂತ. ಇವರಿಗೆ ಋಷಿಗಳಿಗೆ ಏನಾಗಿದೆ ಅಂದರೆ ಮತ್ತೆ ತಪಸ್ಸು ಮಾಡ್ತಾ ಇದ್ದ ಹಾಗೆ ಹೆಂಡತಿಯ ಮನಸ್ಥಿತಿ ಗೊತ್ತಾಯ್ತು. ಮನಸ್ಥಿತಿ ನೋಡಿದರೆ ಹಿಂದೆ ತಿಳ್ಕೊಂಡದ್ದು ತುಂಬಾ ಅಪರಾಧ ಅಂತ ಗೊತ್ತಾಯ್ತಂತೆ. ಒಂದು ಸಲ ಬಂದ ಮನಸ್ಸು ಮುಂದಿನ ಕ್ಷಣದಲ್ಲಿ ಮನಸ್ಸಿನಲ್ಲಿ ನಾನಾ ಚಂಚಲ ಮನಸ್ಸು, ಏನೇನೋ ಯೋಚನೆಗಳು ಬರ್ತಾ ಇರ್ತಾರೆ. ಆ ಹೊತ್ತಿನ ಯೋಚನೆಯನ್ನು ನಾನು ಆಲೋಚನೆ ಮಾಡಿ ಇಂಥ ಪವಿತ್ರಳಾದಂತಹ ಈಕೆಯ ಮೇಲೆ ಕೊಲ್ಲಬೇಕು ಅಂತ ಮಗನಿಗೆ ಆದೇಶಿಸಿದ್ದೇನೆ ಅಂತ ಓಡಿ ಬಂದಿದ್ದಾರೆ. ಏನಾದರೂ ಮಗ ಕೊಲ್ಲದೇ ಇದ್ದರೆ ದೇವರಿಗೆ ಅಂಥದ್ದು ಮಾಡಬೇಕು ಇಂಥದ್ದು ಮಾಡಬೇಕು ಅಂತ ಮನಸ್ಸಲ್ಲೆಲ್ಲ ಆಲೋಚನೆ ಮಾಡಿಕೊಂಡು ಬಂದಿದ್ದಾರೆ. ಇವನು ಗೋಳೋ ಅಂತ ಹತ್ತಿರ ಮಗು ಕೊಂದುಬಿಟ್ಟಿಯಾ ಅಂತ ಅಷ್ಟು ಅಳ್ತಾ ಇದ್ದಿ, ಕೊಂದುಬಿಟ್ಟಿಯಾ, ತಪ್ಪಾಗೋಯ್ತು ನಿನ್ನಿಂದ. ಮಗನಿಗೆ ಧೈರ್ಯವಂತಂತೆ. ಅವತ್ತದ್ದು ಯಾಕೆಂದ್ರೆ ನೀವು ಹೇಳಿದ್ದು ಇನ್ನೂ ಆಗಲಿಲ್ಲ, ನಂಗೆ ಹೊಡೆದು ಬಿಡಬೇಡಿ ಅಂತ ಅವತ್ತದ್ದು. ಈಗ ಋಷಿಗಳು ಹೇಳ್ತಾರೆ, ಹಾಗಾದ್ರೆ ಕೊಲ್ಲಿಲ್ಲ ನೀನು? ಹೌದಪ್ಪ, ನಾನು ಆಲೋಚನೆ ಮಾಡ್ತಾನೆ ಕೂತ್ಬಿಟ್ಟೆ. ನೀವು ಹೇಳಿದ್ದು ಮಾಡಬೇಕು ಅಥವಾ ಅಮ್ಮನನ್ನು ನಾನು ಕತ್ತಿ ಬೀಸುವಂಥದ್ದು ಎಷ್ಟು ಸರಿ ಅಂತ ಇನ್ನಷ್ಟು ವಿಮರ್ಶೆಯಲ್ಲೇ ತೊಡಗಿದ್ದೇನೆ, ತೀರ್ಮಾನ ಆಗಲಿಲ್ಲ. ಮಗನೇ, ನಿನ್ನಂಥ ಮಗ ಬೇಕು ಅಂತ ಹೇಳಿ ಅವನನ್ನು ಅಪ್ಪಿ ಮುದ್ದಾಡಿ ಅವನಿಗೆ, ನೀನು ಪ್ರಪಂಚಿಗೆ 100 ಆನಂದವನ್ನು ಕೊಟ್ಟಿ, ನನ್ನ ಆನಂದಕ್ಕೆ ಪಾರ ಇಲ್ಲ, ಆದ್ರಿಂದ ನನಗೆ ಶತಾನಂದ ಅಂತ ಹೆಸರಾಗಲಿ. 2ನೇ ಮಗನಿಗೂ ಶತಾನಂದ ಅಂತ ಹೆಸರಿಟ್ಟು. ಮೊದಲನೆಯವ ಶತಾನಂದ, 2ನೆಯ ಚಿರಕಾರಿಗೂ ಕೂಡ ಕೊನೆಗೆ ಶತಾನಂದ ಅಂತ ಹೆಸರಾಯ್ತಂತೆ. ಇಂಥ ಕಥೆಗಳೆಲ್ಲ ಗೌತಮರ ವಿಷಯದಲ್ಲಿದೆ. ಅಸಾಮಾನ್ಯ ಜ್ಞಾನಿಗಳು. ಎಂಥ ಜ್ಞಾನಿಗಳು ಅಂದರೆ ಅವರಿಂದ ನ್ಯಾಯ ಸೂತ್ರ ಅಂತ, ಗೌತಮರು ರಚಿಸಿದ ಸೂತ್ರಗಳಿಗೆ ಗೌತಮ ನ್ಯಾಯ ಸೂತ್ರ ಅಂತ ಹೆಸರು. ಗೌತಮ ನ್ಯಾಯ ಸೂತ್ರ ಸ್ವಲ್ಪ ವೇದಕ್ಕೆ ವಿರುದ್ಧವಾಗಿದೆ. ಹಾಗಾಗಿಯೇ ಈ ಗೌತಮ ಬೇರೆ, ಗೋತ್ರ ಪ್ರವರ್ತಕ ಗೌತಮ ಬೇರೆ ಅಂತ ಹೇಳುವ ಮಾತಿದೆ. ಆದರೆ ವಿಮರ್ಶಕರು ಇನ್ನೊಂದು ವಿಮರ್ಶೆ ಮಾಡ್ತಾರೆ. ಗೌತಮ ನ್ಯಾಯ ಸೂತ್ರದ ಬಗ್ಗೆ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಗೌತಮ ನ್ಯಾಯ ಸೂತ್ರವನ್ನು ವೈದಿಕವಾಗಿಸುವುದಕ್ಕೆ ಅವಕಾಶ ಇದೆ. ಇದೇನಾಗಿದೆ ಅಂದರೆ, ಗೌತಮ ನ್ಯಾಯ ಸೂತ್ರದಿಂದ 2 ಸೂತ್ರ ಬಹಳ ಪ್ರಸಿದ್ಧ. ಗೌತಮರ ನ್ಯಾಯ ಸೂತ್ರ, ಕಣಾದರ ವೈಶೇಷಿಕ ಸೂತ್ರ ಅಂತ. ಈ 2 ಸೂತ್ರಗಳಿಂದ ಒಂದು ಶಾಸ್ತ್ರ ಬಂತು. ಒಂದು ವೈಶೇಷಿಕ ಶಾಸ್ತ್ರ, ವೈಶೇಷಿಕ ದರ್ಶನ ಅಂತ ಕರೀತಾರೆ, ಮತ್ತೊಂದನ್ನು ನ್ಯಾಯ ದರ್ಶನ ಅಂತ ಕರೀತಾರೆ. ಗೌತಮ ಪ್ರಣೀತವಾದ ನ್ಯಾಯ ದರ್ಶನದಲ್ಲಿ ಕೆಲವೆಲ್ಲ ವಿಚಾರಗಳು ಬಂದು. ವೇದವು ಪೌರುಷೇಯ ಅಂತ ಬಂತು. ವೇದವು ಅಪೌರುಷೇಯ ಅಲ್ಲ, ಅದು ಪುರುಷ ನಿರ್ಮಿತ ಅಂತ ವಿಚಾರ ಬಂತು. ಪುರುಷ ನಿರ್ಮಿತವಾದ ವೇದದಿಂದ ದೇವರನ್ನು ತಿಳಿಯುವುದಲ್ಲ, ದೇವರನ್ನು ತಿಳಿಯುವುದಕ್ಕೆ ನಾವು ಏನಿದ್ರೂ ಕೂಡ ತರ್ಕ ಮಾಡಬೇಕು, ಅನುಮಾನದಿಂದ ದೇವರನ್ನು ತಿಳಿಬೇಕು. ತರ್ಕಗೋಚರನೇ ಹೊರತು ಅವ ವೇದವೇದ್ಯನಲ್ಲ. ಇಂಥ ಮಾತುಗಳೆಲ್ಲ ಒಂದು ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರದಲ್ಲಿ ಬಂತು. ಆದರೆ ನ್ಯಾಯಸೂತ್ರದಲ್ಲಿ ಈ ವಿಷಯ ಇಲ್ಲ. ನ್ಯಾಯಸೂತ್ರ, ಗೌತಮ ಸೂತ್ರ ಏನಿದೆ ಅದು ವೈದಿಕವಾಗಿಯೇ ಇದೆ. ಅದಕ್ಕೆ ಬಂದ ವ್ಯಾಖ್ಯಾನಗಳು ಅವೈದಿಕ ಆಗ್ತಾ ಹೋದವು. ಅವೈದಿಕ ಅಲ್ಲ, ಅವರು ವೇದವನ್ನು ಪ್ರಮಾಣ ಅಂತ ಒಪ್ತಾರೆ, ಆದರೆ ವೇದವು ಪುರುಷ ನಿರ್ಮಿತ, ದೇವರಿಂದ ನಿರ್ಮಿತವಾದದ್ದು ವೇದ ಅಂತಾರೆ. ನಾವೇನು ಹೇಳ್ತೇವೆ? ವೇದವು ದೇವ ನಿರ್ಮಿತವೂ ಅಲ್ಲ, ವೇದ ಅನಾದಿ ನಿತ್ಯವಾದದ್ದು. ಅನಾದಿ ನಿತ್ಯವಾಗಿ ದೇವರು ಹೇಗಿದ್ದಾನೋ ವೇದವೂ ಕೂಡ ಅನಾದಿ ನಿತ್ಯವಾಗಿ ಅದು ಅದೇ ರೀತಿಯಲ್ಲಿದೆ. ಆ ಅಕ್ಷರಗಳು ಆ ಕಡೆ ಈ ಕಡೆ ಯಾವತ್ತೂ ಆಗುವುದಿಲ್ಲ, ಅದು ಯಾರಿಂದೂ ನಿರ್ಮಿತವಾದದ್ದಲ್ಲ. ಜ್ಞಾನ ಸ್ವರೂಪವಾದ ವೇದ ನಿತ್ಯ, ಅದು ಅಪೌರುಷೇಯ ಅಂತ ನಾವು ಹೇಳ್ತೇವೆ. ಇದಕ್ಕೆ ವಿಭಿನ್ನವಾದ ವಿಚಾರಧಾರೆ ನ್ಯಾಯಸೂತ್ರದ ವ್ಯಾಖ್ಯಾನಗಳ ಮೂಲಕ ಬಂತು. ಆದರೆ ನ್ಯಾಯಸೂತ್ರ ಆಪ್ತವಾಕ್ಯವಾದದ್ರಿಂದ ಪ್ರಮಾಣ ಅಂತ ಒಂದು ಸೂತ್ರ ಇದೆ. ಅದೇನು ಹೇಳ್ತದೆ ಅಂದರೆ, ತತ್ಪ್ರಾಮಾಣ್ಯಂ ಆಪ್ತ ಪ್ರಾಮಾಣ್ಯಾತ್. ವೇದವು ಪ್ರಮಾಣ ಅಂತ ನಮಗೆ ಹೇಗೆ ಗೊತ್ತಾಗುವುದು ಅಂದರೆ, ಆಪ್ತ ಪ್ರಾಮಾಣ್ಯ, ಅದು ಆ ವೇದವನ್ನು ಸರಿಯಾಗಿ ಉಚ್ಚರಿಸಿದಂತಹ ಋಷಿಯ ಮೇಲಿನ ದಾರ್ಢ್ಯದಿಂದ. ವೇದಕ್ಕೆ ಸ್ವತಃ ಪ್ರಾಮಾಣ್ಯ ಇದೆ, ಆದರೆ ನಮಗೆ ಗೊತ್ತಾಗಬೇಕಾದ್ರೆ ಋಷಿಗಳು ಅದರ ಅರ್ಥವನ್ನು ಬಿಡಿಸಿ ಹೇಳಬೇಕು. ಇಲ್ಲದೆ ಹೋದರೆ ವೇದಕ್ಕೆ ಏನೇನೋ ಅರ್ಥ ಆಗ್ತದೆ. ಅಂದ ವೇದಗಳಿಗೆ ಇದೇ ಅರ್ಥ ಅಂತ ಅದರಲ್ಲಿ ಪ್ರಾಮಾಣ್ಯ ಬುದ್ಧಿ ಬರಬೇಕಾದ್ರೆ ಅದನ್ನು ಸರಿಯಾಗಿ ವೇದವನ್ನೆಲ್ಲ ಅರ್ಥ ಮಾಡಿಕೊಂಡಂತಹ ಮತ್ತೊಬ್ಬ ವ್ಯಾಖ್ಯಾನಿಸಿದಾಗ, ಈಗ ಆಚಾರ್ಯರು ನಮಗೆ ನಿರ್ಣಯ ಕೊಟ್ಟದ್ರಿಂದ ಅಲ್ವ ವೇದದಲ್ಲಿ ಇದೇ ಅರ್ಥದಲ್ಲಿ ಪ್ರಾಮಾಣ್ಯ ಗೊತ್ತಾಗುವುದು. ಅದು ಆಪ್ತ ಪ್ರಾಮಾಣ್ಯದಿಂದ ವೇದ ಪ್ರಾಮಾಣ್ಯ ಅಂತ ಅವರು ಹೇಳಿದ್ದಾರೆ, ಆದರೆ ಆಪ್ತನು ರಚಿಸಿದ್ದು ಅಂತ ಅವರು ಹೇಳಲಿಲ್ಲ. ಆದ್ದರಿಂದಾಗಿ ಈ ಗೋತ್ರ ಪ್ರವರ್ತಕನಾದ ಯಾವ ರಾಹುಗಣ ಗೌತಮ ಮಹರ್ಷಿಗಳಿದ್ದಾರೆ, ಅದೇ ಗೌತಮ ಮಹರ್ಷಿಗಳು ನ್ಯಾಯಸೂತ್ರವನ್ನು ರಚಿಸಿದ್ದಾರೆ ಅನ್ನುವುದು ನಮ್ಮ ಹಿರಿಯರೆಲ್ಲ ಅಂಗೀಕಾರ ಮಾಡಿರ್ತಕ್ಕಂಥ ವಿಷಯ. ಅವರೇ ಮತ್ತೊಂದು ಗೌತಮ ಧರ್ಮಸೂತ್ರ ಅಂತ ಮತ್ತೊಂದಿದೆ. ಇದನ್ನು ಎರಡನ್ನು ನಾವು ಓದಿದರೆ ಮಹಾಪಂಡಿತರಾಗಿಬಿಡ್ತೇವೆ. ಅಷ್ಟು ದೊಡ್ಡ ಜ್ಞಾನವನ್ನು ತಾವು ಸೂತ್ರಗಳ ಮೂಲಕ ಕೊಟ್ಟಿದ್ದಾರೆ ಅಂದರೆ ಗೌತಮರ ಜ್ಞಾನದ ಎತ್ತರ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಈಗ ಭಾರದ್ವಾಜರು ವಿಮಾನಶಾಸ್ತ್ರಾದಿಗಳನ್ನು ಕೊಟ್ಟು ಮಹಾಜ್ಞಾನಿಗಳು ಅಂತ ನಿನ್ನೆ ದಿವಸ ಹೇಳಿದೆ. ಹಾಗೆ ಇವರು ಶಾಸ್ತ್ರ ಪ್ರಪಂಚದಲ್ಲಿ ನ್ಯಾಯ ಮತ
ಜೊತೆಗೆ ಧರ್ಮಸೂತ್ರಗಳಿಗೆ ಸಂಬಂಧಪಟ್ಟ ಅನೇಕ ಸೂತ್ರಗಳನ್ನು ಕೊಟ್ಟು ಗೌತಮ ಧರ್ಮಸೂತ್ರಗಳನ್ನು ಬೇರೆ ಬೇರೆ ಗ್ರಂಥಗಳು ಉಲ್ಲೇಖ ಮಾಡಿದ್ದಾರೆ. ವಿಶೇಷವಾಗಿ ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಗೌತಮ ಧರ್ಮಸೂತ್ರಗಳನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅಂತಹ ವಿಶಿಷ್ಟವಾದ ಜ್ಞಾನವುಳ್ಳಂತಹ ವ್ಯಕ್ತಿತ್ವ, ಲೋಕಕ್ಕೆ ಆ ಜ್ಞಾನವನ್ನು ಕೊಡಬೇಕು ಅಂತ ಹೇಳುವ ಭಾವನೆಯುಳ್ಳಂತಹ ವ್ಯಕ್ತಿತ್ವ ಈ ಗೌತಮ ಮಹರ್ಷಿಗಳದ್ದು. ಆ ಗೌತಮ ಮಹರ್ಷಿಗಳ ಒಂದು ಗೋತ್ರದ ಬಗ್ಗೆ ಸುಮ್ಮನೆ ಹೆಸರು ಹೇಳ್ತೇನೆ. ಗೌತಮ ಮಹರ್ಷಿಗಳ ಗೋತ್ರ ಹೇಗಿರ್ತದೆ, ಅದರಲ್ಲಿ 12 ಜನ ಉಪಗೋತ್ರದವರು. ಅಂದರೆ ಗೌತಮ ಗೋತ್ರ 12 ಗೋತ್ರವಾಗಿ ವಿಭಾಗವಾಗ್ತದೆ. ಗೌತಮಾಂಗಿರಸ ಗೋತ್ರ ಅಂತ ಕರೀತಾರೆ. ಅದರಲ್ಲಿ ಮೊದಲು ಆಯಾಸ್ಯ ಅಂತ ಒಬ್ಬ ಮಹರ್ಷಿ, ಗೌತಮ ಗೋತ್ರದಲ್ಲಿ ಒಂದು ಶಾಖಾ ಪ್ರವರ್ತಕ ಗೋತ್ರ. ಆ ಆಯಾಸ್ಯರಿಗೆ ಆಂಗಿರಸ, ಆಯಾಸ್ಯ, ಗೌತಮ ಅಂತ ತ್ರ್ಯಾರ್ಷೇಯ ಪ್ರವರ. ಆಂಗಿರಸರು ಒಬ್ಬರು ಬರ್ತಾರೆ, ಆಯಾಸ್ಯರು ಬರ್ತಾರೆ, ಜೊತೆಗೆ ಗೌತಮ ಅಂತ ಇವರನ್ನು ಸೇರಿಸಿಕೊಳ್ಳಬೇಕು. ಎರಡನೆಯದ್ದು ಶಾರದ್ವತ ಗಣ ಅಂತ. ಶಾರದ್ವತ ಗಣದಲ್ಲಿ ಆಂಗಿರಸ, ಗೌತಮ, ಶಾರದ್ವತ ಅಂತ ತ್ರ್ಯಾರ್ಷೇಯ ಪ್ರವರ ಬರ್ತದೆ. ಮೂರನೆಯದ್ದು ಕೌಮಂಡ ಅಂತ, ಬಹಳ ವಿಚಿತ್ರ ಋಷಿಗಳು, ಕುಮಂಡ ಋಷಿಗಳು ಅಂತ ಅವರಿಗೆ ಹೆಸರು. ಕುಂಬಳಕಾಯಿ ಋಷಿಗಳಿದ್ದಾರೆ ನಮ್ಮಲ್ಲಿ, ಕೂಷ್ಮಾಂಡ ಋಷಿಗಳು ಅಂತಿದ್ದಾರೆ. ಅವರು ಕಂಡ ಮಂತ್ರಗಳಿಗೆ ಕೂಷ್ಮಾಂಡಿ ಮಂತ್ರಗಳು ಅಂತ ಹೆಸರು. ಅದು ವಾತರಶನರು ಅಂತ ಕರೆಸಿಕೊಳ್ತಕ್ಕಂಥ ಕೂಷ್ಮಾಂಡ ಋಷಿಗಳಿದ್ದಾರೆ. ಹಾಗೆ ಇವರು ಕೌಮಂಡ ಋಷಿಗಳು ಅಂತ. ಆ ಕೌಮಂಡರಿಗೆ ಸಂಬಂಧಪಟ್ಟ ಪಂಚಾರ್ಷಯ ಪ್ರವರ ಇದೆ. ಆಂಗಿರಸ, ಔಚಥ್ಯ, ಕಾಕ್ಷೀವತ, ಗೌತಮ, ಕೌಮಂಡ, ಪಂಚಾರ್ಷಯ ಪ್ರವರ ಅಂತ ಅದನ್ನು ಕರೀತಾರೆ. ಆಮೇಲೆ 4ನೆಯದ್ದು ದೀರ್ಘತಮಸರು, 5ನೆಯದ್ದು ಕರೇಣುಪಾಲಿಗಳು, ವಾಮದೇವರು ಅಂತ 6ನೆಯದ್ದು, 7ನೆಯದ್ದು ರಾಹುಗಣಗಣ, 8ನೆಯದ್ದು ಸೋಮರಾಜಕ ಅಂತ ಒಂದು ಗಣ, 9ನೆಯದ್ದು ಬೃಹದುಕ್ಥ ಅಂತ ಹೇಳುವ ಗಣ, 10ನೆಯದ್ದು ಉಚಥ್ಯ ಅಂತ ಗಣ, ಆಮೇಲೆ ರಾಘುವ ಮತ್ತು ಔಷನಸ ಅಂತ ಹೇಳುವ 12 ಗಣಗಳು ಈ ಗೌತಮ ಗೋತ್ರದಲ್ಲಿ ಬರ್ತಕ್ಕಂತಹ ಗಣಗಳು. ಆ ಗಣಗಳಿಗೆ ತ್ರ್ಯಾರ್ಷೇಯ ಮತ್ತು ಪಂಚಾರ್ಷೇಯ ಅಂತ ಹೇಳ್ತಕ್ಕಂತಹ ಪ್ರವರಗಳು ಉಂಟು. ಇದರಲ್ಲಿ ಈಗ ನಾವು ನೋಡಿದ ಹಾಗೆ ದೀರ್ಘತಮಸಹ ಅಂತ ಒಂದು ಗಣ ಹೇಳಿದ್ದೇವೆ. ಆ ಗಣದಲ್ಲಿ ಮತ್ತೆ 49 ಋಷಿಗಳಿದ್ದಾರೆ. ಹಾಗಾಗಿ ಋಷಿಗಳು ನಾವಿವತ್ತು ಅಗಸ್ತ್ಯಾಷ್ಟಮರು ಅಂತ ಹೇಳ್ತಕ್ಕಂಥ 8 ಜನ ಪ್ರಧಾನ ಋಷಿಗಳು, ಆಮೇಲೆ ಭೃಗು, ಆಂಗಿರಸ ಅಂತೇಳಿ ಒಟ್ಟು 10 ಗೋತ್ರಗಳು ಅಂತ ನಾವು ಹೇಳಿದರೂ ಕೂಡ ಆ 10 ಗೋತ್ರಗಳಲ್ಲಿ ನಿನ್ನೆ ಭಾರದ್ವಾಜ ಅಂತ ಏನಿದೆ ಅದರಲ್ಲಿ 4 ಗಣ ಇದೆ. ಈಗ ಹೇಳುವ ಗೌತಮ ಗೋತ್ರ ಏನಿದೆ ಅದರಲ್ಲಿ 12 ಗಣಗಳುಂಟು. 12 ಗಣಗಳಲ್ಲಿ ಮತ್ತೆ ಅನೇಕ ಋಷಿಗಳ ಸೇರ್ಪಡೆ ಉಂಟು. ಹೀಗಾಗಿ ನಮ್ಮ ಹಿಂದಿನ ಋಷಿಗಳು ಎಷ್ಟು ಅಂತ ಲೆಕ್ಕ ಹಾಕಿದರೆ ಸಿಗುವುದಿಲ್ಲ. ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಋಷಿಗಳು. ಈಗ ಲೆಕ್ಕಕ್ಕೆ ಸಿಗದೇ ಇರುವವರು ಮೂರ್ಖರು ಅಂತ ನಮ್ಮಲ್ಲಿ ಸಿಗುವ ಹಾಗೆ, ಓದದೇ ಇದ್ದಂತಹ ದಂಡಪಿಂಡಗಳು ಅಂತ ಶಬ್ದ ಪ್ರಯೋಗ ಮಾಡ್ತೇವಲ್ಲ, ಅಂಥವ್ರು ತುಂಬ ಜನ ಸಿಗುವ ಹಾಗೆ ಹಿಂದೆ ಋಷಿಗಳು ಅಷ್ಟು ಜನ, ಮನೆಯಲ್ಲಿ ಒಬ್ಬೊಬ್ಬರು ಋಷಿಗಳು ಅನ್ನುವ ರೀತಿಯಲ್ಲಿ ಸಾಧನೆ ಮಾಡಿದವರು. ಅವರು ತಮ್ಮ ಉದ್ಧಾರಕ್ಕೋಸ್ಕರ ಸಾಧನೆ ಮಾಡಿದವರಲ್ಲ, ಲೋಕದ ಉದ್ಧಾರಕ್ಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಮಹಾವ್ಯಕ್ತಿತ್ವದ ಮಹರ್ಷಿಗಳಲ್ಲಿ ಗೌತಮ ಮಹರ್ಷಿಗಳು ಒಬ್ಬರು ಅನ್ನುವ ಚಿಂತನೆಯನ್ನು ಇವತ್ತು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ